ಸರ್ಮನ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು 2 ವರ್ಡ್ಸ್ ಇದೆ. ನಾನು ಚಿಕ್ಕ ವಯಸ್ಸಿಂದ ಲೈಕ್ ನನ್ನ ಬರ್ಡೇ ಬಂದು ಲೈಕ್ ಮಂತ್ ಎಂಡ್ ಆ ಟೈಮಲ್ಲಿ ಇರುತ್ತೆ. ಸೊ ವೆರಿ ರೇರ್ಲಿ ಐ ಸೆಲೆಬ್ರೇಟ್ ಮೈ ಬರ್ಡೇ. ಸೊ ಅವಾಗ ಏನು ಮಾಡ್ತಿದ್ರು, ನಮ್ಮ ಅಮ್ಮ ಬಂದು ಲೈಕ್ ಇವನ್ ಬರ್ಡೇ ಬಂದು ಮಂತ್ ಬಿಗ್ನಿಂಗ್ ಇರೋವಾಗ ಯಾವಾಗಲೂ ಸೆಲೆಬ್ರೇಟ್ ಮಾಡ್ತಿದ್ರಲ್ಲ. ಸೊ ಇವನ್ ಬರ್ಡೇ ಕೇಕ್ ಏನು ತರ್ತಿದ್ರು, ಅದರಲ್ಲಿ ನನಗೊಂದು ಎಕ್ಸ್ಟ್ರಾ ಚಾಕು ಕೊಡ್ತಾಯಿದ್ರು, ನೀನು ಕಟ್ ಮಾಡೋ. ಸೊ ಅದೇ ಥರ ಇವತ್ತು ಲೈಕ್ ಐ ಆಮ್ ಶೇರಿಂಗ್ ದಿಸ್. ಐ ಫೀಲ್ ದಿಸ್ ಆಸ್ ಅ ಪ್ರಿವಿಲೇಜ್ ಫ್ರಮ್ ಗಾಡ್. ಥ್ಯಾಂಕ್ ಯು. Good afternoon, everyone. ಎಲ್ಲರಿಗೂ ಗುಡ್ ಆಫ್ಟರ್ನೂನ್. So, happy Sabbath to everyone. ಸಬ್ಬತ್ತಿನ ಶುಭಾಶಯಗಳು. Praise the Lord. ದೇವರಿಗೆ ಸ್ತೋತ್ರ. God has given us this opportunity to share His word. ದೇವರು ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ದೇವರಿಗೆ ಸ್ತೋತ್ರ. Standing here, I'm feeling little scared, nervous. ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಸ್ವಲ್ಪ ಭಯ ಆಗ್ತಾ ಇದೆ. I don't know if it is the power of this stage. ಈ ಸ್ಟೇಜ್ನ ಒಂದು ಪವರ್ ಅಂತ ಗೊತ್ತಾಗ್ತಾ ಇಲ್ಲ. I completed my graduation. I completed my MSc and I joined as a lecturer. ಸೊ ನಾನು ನನ್ನ ಒಂದು ತರಬೇತಿ MSc ತರಬೇತಿ ಮುಗಿಸಿ ನಾನು ಲೆಕ್ಚರ್ ಆಗಿ ಜಾಯ್ನ್ ಆಗಿದ್ದೆ. I didn't complete any course for teaching. Just as I completed and I joined one college. ಸೊ ನಾನು ಯಾವುದೇ ಎಕ್ಸ್ಟ್ರಾ ಕೋರ್ಸ್ ತೊಗೊಂಡಿರಲಿಲ್ಲ. ಸೊ ಕಾಲೇಜ್ ಮುಗಿದ ತಕ್ಷಣ ನಾನು ಲೆಕ್ಚರ್ ಆಗಿ ಜಾಯ್ನ್ ಆಗಿದ್ದೆ. I studied from science background. So usually in my class there will be hardly 20 to 40 will be the maximum strength. ಸೊ ನಾನು ಬಂದು ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಸ್ಟಡೀಸ್ ಮಾಡಿದ್ದೆ. ಕ್ಲಾಸಲ್ಲಿ ಒಂದು 20-30 ಜನ ಅಷ್ಟೇ ಏನು ಸೊ 20-30 ಜನ ಅಷ್ಟೇ ಇರ್ತಾಯಿದ್ರು ಕ್ಲಾಸಲ್ಲಿ. So I joined as lecturer and I was supposed to take along with science, I am supposed to take even classes for commerce students. ಸೊ ನಾನು ಲೆಕ್ಚರಾಗಿ ಜಾಯ್ನ್ ಆದಾಗ ನಾನು ಸೈನ್ಸ್ ಸಬ್ಜೆಕ್ಟ್ಸ್ ಸೇರಿಕೊಂಡು ಕಾಮರ್ಸ್ ಸಬ್ಜೆಕ್ಟ್ಸ್ ಕೂಡ ನಾನು ಟೀಚ್ ಮಾಡಬೇಕಾಗಿತ್ತು. So science I can handle. ಸೊ ಸೈನ್ಸ್ ನಾನು ಹ್ಯಾಂಡಲ್ ಮಾಡ್ಬೋದಾಯಿತು. I entered to commerce class. I didn't have any expectations. I just entered the class. ಸೊ ಕಾಮರ್ಸ್ ಕ್ಲಾಸ್ ಕೂಡ ತೊಗೊಬೇಕಾಗಿತ್ತು. ನಾನು ಏನು ಎಕ್ಸ್ಪೆಕ್ಟೇಷನ್ ಇಲ್ಲದ್ರೆ ಕ್ಲಾಸ್ ಸೆಂಟರ್ ಆಗಿದ್ದೆ. There was 100 students sitting. ಸೊ 100 ಜನ ಕೂತ್ಕೊಂಡಿದ್ರು ಕ್ಲಾಸಲ್ಲಿ. It was a big classroom and there were 100 students who were sitting. ಸೊ ಕ್ಲಾಸ್ ರೂಮ್ ತುಂಬ ದೊಡ್ಡದಾಗಿತ್ತು. ಒಂದು 100 ಜನ ಸ್ಟೂಡೆಂಟ್ಸ್ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡಿದ್ರು. I didn't have experience of teaching so huge number of students. ಸೊ ನಂಗೆ ಎಕ್ಸ್ಪೀರಿಯನ್ಸ್ ಕೂಡ ಇರಲಿಲ್ಲ. ಅಷ್ಟೊಂದು ಯೂಜ್ ಕ್ರೌಡ್, ಅಷ್ಟೊಂದು ಜನ ಮಧ್ಯ ಟೀಚ್ ಮಾಡೋ ಎಕ್ಸ್ಪೀರಿಯನ್ಸ್ ಕೂಡ ಇರಲಿಲ್ಲ ನನಗೆ. I just prayed and started and I delivered my classes. ಸೊ ನಾನೊಂದು ಪ್ರಾರ್ಥನೆಯಿಂದ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೆ, ಕ್ಲಾಸ್ ಫಿನಿಶ್ ಮಾಡಿದ್ದೆ ನಾನು. On that stage I didn't get any fear. ಸೊ ಸ್ಟೇಜ್ ಮೇಲೆ ನನಗೇನು ಭಯ ಅನಿಸಿಲ್ಲ. They were under students and they were not kids or mature ones. They were youngsters. ಸೊ They were ಅಲ್ಲಿದ್ದವರೆಲ್ಲ degree students. ಅಲ್ಲಿದ್ದವರೆಲ್ಲ ಯವನಸ್ಥ ಸ್ಟೂಡೆಂಟ್ಸ್ ಆಗಿದ್ರು, ಚಿಕ್ಕ ಮಕ್ಕಳು ಸ್ಟೂಡೆಂಟ್ಸ್ ಏನಲ್ವಲ್ಲ. But still I didn't get any fear. I just stood and delivered the class. ಸೊ ಆದ್ರೂ ನನಗೇನು ಭಯ ಆಗ್ದಿರ ನಾನು ನಿಂತ್ಕೊಂಡು ಪಾಠ ಮಾಡಿದೆ ಅವತ್ತು. But I know you people all from very long time. ಅದೇ ರೀತಿ ನಾನು ತುಂಬ ವರ್ಷದಿಂದ ನಾನು ನಿಮ್ಮನ್ನ ಅರ್ತಿದ್ದೀನಿ. And we have been like a family together as a church. ಸೊ ನಾವೆಲ್ಲ ಒಂದು ಫ್ಯಾಮಿಲಿಯಾಗಿ ತುಂಬ ವರ್ಷದಿಂದ ಲೈಕ್ ಆ ಥರನೇ ಕಮ್ಯುನಿಕೇಟ್ ಮಾಡಿದ್ದೀವಿ. When I stand in front of you on this stage, my legs are shivering little. ಆದ್ರೂ ಸಹ ಇಲ್ಲಿ ನಿಂತ್ಕೊಳ್ಳೋವಾಗ ಒಂದು ಸ್ವಲ್ಪ ಶೇಕ್ ಆಗ್ತಾ ಇದೆ. I request pastor to offer a word of prayer for me. ಸೊ ನಾನು ಪಾಸ್ಟರ್ ಅವ್ರಿಗೆ ಒಂದು ಪ್ರೇಯರ್ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡಿ. நல்ல பிதாவே, இந்த அருமையான வேலைக்காக நன்றி செலுத்துகிறோம். உடைய பிள்ளைக்காக ஜெபிக்கிறோம்ப்பா.
கால்களை பலப்படுத்துங்க, வார்த்தையை கொடுங்க. நாங்கள் வாழ்வதற்கு உமோடு கூட இணைவதற்கு உம்முடைய பிள்ளையை பயன்படுத்துங்க. கிறிஸ்துவின் மூலம் கேட்கிறோம் பிதாவே, ஆமென். So today's sermon, whatever topic I'm going to talk, that was not my topic actually when I started to prepare for this day. ಸೊ ಇವತ್ತು ನಾನೇನು ಸರ್ಮನ್ ಮಾಡ್ತಾ ಇದ್ದೀನಿ ಅದು ನಾನು ಪ್ರಿಪೇರ್ ಮಾಡುವಾಗ ಆ ಸರ್ಮನ್ ಆಗಿರಲಿಲ್ಲ. I remember always throughout this sermon when I was preparing, there were so many incidents that I remember pastor. ಸೊ ಈ ಸರ್ಮನ್ ಪ್ರಿಪೇರ್ ಮಾಡುವಾಗ ತುಂಬ ಸತಿ ನಾನು ಪಾಸ್ಟರ್ ನೆನೆಸ್ಕೊತಾ ಇದ್ದೆ. Pastor always starts a sermon. ಸೊ ಅದೇ ಪಾಸ್ಟರ್ ಯಾವಾಗೆಲ್ಲ ಸರ್ಮನ್ ಸ್ಟಾರ್ಟ್ ಮಾಡ್ತಾರೋ It takes a diversion. ಸೊ ಅವ್ರದ್ದು ಕೂಡ ಬೇರೆ ಒಂದು ರೀತಿಯಾಗಿ ಡೈವರ್ಟ್ ಆಗಿ ಸ್ಟಾರ್ಟ್ ಆಗ್ತಿತ್ತು. He always says, நான் ஏதோ பேசணும்னு ஸ்டார்ட் பண்ணால் நான் கடவுள் என்னை எங்கேயோ கூட்டின்னு போகிறாங்கன்னு சொல்லிடுவாங்க. ಸೊ ನಾ ಯಾವಾಗೆಲ್ಲ ಅವ್ರು ಸ್ಟಾರ್ಟ್ ಮಾಡ್ತಾರೋ ಸರ್ಮನ್ ಮಾಡುವಾಗ ಇದೇ ತೆಗಿತಿರ್ತೆ ನಾನು ಎಲ್ಲೋ ಸ್ಟಾರ್ಟ್ ಮಾಡ್ತೀನಿ ಅದು ಹೆಂಗೋ ಹೋಗ್ತಾ ಇರುತ್ತೆ ಅಂತ. I experienced that. ಸೊ ನಾನು ಅದೇ ಒಂದು ಎಕ್ಸ್ಪೀರಿಯನ್ಸ್ ಪಡೆದಿದ್ದೆ. So today my topic is ಆರಂಭ. So this is the topic for today God has chosen for me. ಸೊ ಇವತ್ತಿನ ಒಂದು ಸರ್ಮನ್ ಟಾಪಿಕ್ ಬಂದು ಈ ರೀತಿಯಾಗಿದೆ. As I said, I thought or when I started to search what should I talk or some references I was searching. ಸೊ ನಾನು ಯಾವ ಟಾಪಿಕ್ ಚೂಸ್ ಮಾಡಬೇಕಂತ ನಾನು ಸರ್ಚ್ ಮಾಡುವಾಗ So I was given gift from church for my wedding, that is Steps to Christ, the book. ಸೊ ನನಗೆ ಸಭೆ ಮುಖಾಂತರ ಒಂದು ಗಿಫ್ಟ್ ಬಂದಿತ್ತು, ಲೈಕ್ ಸ್ಟೆಪ್ಸ್ ಟು ಕ್ರೈಸ್ಟ್ ಅನ್ನೋ ಒಂದು ಬುಕ್ ನಂಗೆ ಗಿಫ್ಟ್ ಆಗಿ ಕೊಟ್ಟಿದ್ರು. So when I looked at, I thought I'll take that as a topic. ಸೊ ನಾನು ಅದೇ ಒಂದು ಟಾಪಿಕ್ ಆಗಿ ಚೂಸ್ ಮಾಡೋಣ ಅಂತ ಅನ್ಕೊಂತದ್ದೆ. I started, but I don't know, I stopped. ಸೊ ಅದೇ ಶುರು ಮಾಡಿದೆ, ಬಟ್ ಗೊತ್ತಿಲ್ದಿರ ಅದೇ ಸ್ಟಾಪ್ ಆಗ್ಬಿಟ್ಟು. Whenever I start, I kneel down and pray God what I'm supposed to speak, as I am myself new and I'm in the place of learning what I'm going to speak. ಸೊ ನಾನು ಯಾವಾಗೆಲ್ಲ ಸರ್ಮನ್ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ನೋ ಅವಾಗೆಲ್ಲ ನೀಲ್ ಡೌನ್ ಮಾಡಿ ಪ್ರೇಯರ್ ಮಾಡಿ ಈ ಥರನೇ ಲೈಕ್ ನಿಮ್ಮ ಒಂದು ಟಾಪಿಕ್ ಏನು ಮಾಡಬೇಕಂತ ಪ್ರೇಯರ್ ಮಾಡಿನೇ ಕೇಳ್ತಾ ಇದ್ದೆ. So finally God talked me with this topic. ಸೊ ದೇವರು ನನಗೆ ಈ ಒಂದು ಟಾಪಿಕ್ ಮುಖಾಂತರ ಮಾತಾಡ್ತಾ ಇದ್ರು. Topic is Jesus' final words from the cross. ಸೊ ಟಾಪಿಕ್ ಬಂದು ಜೀಸಸ್ ದೇವರ ಒಂದು ಕೊನೆಯ ಮಾತುಗಳು ಎಂಬುದಾಗಿದೆ. Then again I began with this topic and started reading Bible and collecting things which is necessary for this sermon. ಸೊ ಈ ಒಂದು ಟಾಪಿಕ್ ಚೂಸ್ ಮಾಡಾದ್ಮೇಲೆ ನಾನು ಬೈಬಲ್ ರೆಫರೆನ್ಸಸ್ ಎಲ್ಲ ಹುಡ್ಕೋದು ಸ್ಟಾರ್ಟ್ ಮಾಡಿದೆ. Again I fell ill again. ಸೊ ಈ ಮಧ್ಯದಲ್ಲಿ ನನಗೆ ಒಂದು ಸ್ವಲ್ಪ ಹುಷಾರು ತಪ್ಪಿ ಹೋಯ್ತು. I had a severe chest pain. ಸೊ ಒಂದು ಸ್ವಲ್ಪ ಹೆವಿಯಾಗಿ ಚೆಸ್ಟ್ ಪೇನ್ ಬರೋದು ಸ್ಟಾರ್ಟ್ ಆಗಿತ್ತು. I had a back pain as well. ಸೊ ಬ್ಯಾಕ್ ಪೇನ್ ಕೂಡ ಬಂದಿತ್ತು. And I am unable to move my left shoulder. ಸೊ ನನ್ನ ಲೆಫ್ಟ್ ಶೋಲ್ಡರ್ ಏನಿದೆ ಕೈ ಮೂವ್ ಮಾಡೋಕ್ಕೆ ತುಂಬ ಕಷ್ಟ ಆಗಿತ್ತು. I couldn't take long leave as well from work. I am supposed to work and I stopped preparing for sermon. ಸೊ ನಾನು ಕೆಲಸ ಕೂಡ ಮಾಡಬೇಕಾಗಿತ್ತು, ಒಂದು ಲಾಂಗ್ ಲೀವ್ ಕೂಡ ತೊಗೊಳಕ್ಕೆ ಆಗ್ತಿರಲಿಲ್ಲ. ಆ್ಯಂಡ್ ಒನ್ ಪಾಯಿಂಟ್ ಆಫ್ ಟೈಮ್ ನಾನು ಸರ್ಮನ್ ಪ್ರಿಪೇರ್ ಮಾಡೋದು ಸ್ಟಾಪ್ ಮಾಡಬೇಕಾಗಿತ್ತು. Pastor, when he was giving me Bible study, he asked whether you will be able to take. Then I denied, I don't want to take. ಸೊ ಪಾಸ್ಟರ್ ಅವ್ರು ಯಾವಾಗ ನಂಗೆ ಬೈಬಲ್ ಸ್ಟಡಿ ತೊಗೊತಾ ಇದ್ರು ಅವಾಗ ಕೇಳ್ತಾ ಇದ್ರು ನಿನ್ಗೆ ಸರ್ಮನ್ ತೊಗೊಳಕ್ಕೆ ಆಗುತ್ತಾ ಅಂತ. ಲೈಕ್ ನಾನು ಬಂದು ಆಗೋದಿಲ್ಲ ಅಂತಾನೆ ಹೇಳ್ತಾ ಇದ್ದೆ. Then I talked with pastor and I told him like I am facing these health issues as well. ಸೊ ಪಾಸ್ಟರ್ ಅವ್ರ ಹತ್ರ ನಾನು ಮಾತಾಡಿ ಈ ಥರ ಆರೋಗ್ಯದ ವಿಷಯ ಆಗಿ ಅವ್ರ ಹತ್ರ ಹೇಳಿದೆ. He just consoled me, said like don't worry, you just go. He prayed for me and he told me to go for a checkup. ಸೊ ಏನು ಚಿಂತೆ ಪಡಬೇಡ ಅಂತ ಒಂದು ಪ್ರೇಯರ್ ಮಾಡಿ ಚೆಕಪ್ಗೆ ಹೋಗಂತ ಹೇಳಿದ್ರು ಅವರು. Then last week I went to hospital and I had a complete body checkup. ಹೋದ ವಾರ ನಾನು ಹಾಸ್ಪಿಟಲ್ ಹೋಗಿದ್ದೆ, ನನ್ನ ಬಾಡಿ ಕಂಪ್ಲೀಟ್ ಚೆಕಪ್ ಮಾಡಿಸ್ಕೊಂಡಿದ್ದೀನಿ. I consulted a cardiologist and also orthopedic. ಹೃದಯ ಸಂಬಂಧವಾದ ಡಾಕ್ಟರ್ ಮತ್ತು ಬೇರೆ ರೀತಿಯ ಡಾಕ್ಟರ್ ಕೂಡ ನಾನು ಸಂಪರ್ಕಿಸಿದೆ. So when the results came, every result was like no issues was there. Everything was normal. ಸೊ ಒಂದು ಚಿಕಿತ್ಸೆ ಒಂದು ರಿಸಲ್ಟ್ ನೋಡಿ ಎಲ್ಲ ನಾರ್ಮಲ್ ಅಂತಲೇ ಬಂದಿತ್ತು.
So there was some problem with my vitamins deficiency I had. So because of that, my muscles were weakened and my bones were weakened. So I'm right now on that medication. ಸೊ ನಂಗೆ ಒಂದು ವೈಟಮಿನ್ ಡೆಫಿಷಿಯನ್ಸಿ ಇದ್ದಿದ್ದರಿಂದ ಆ ಒಂದು ಪ್ರಾಬ್ಲಮ್ಸ್ ಬಂದಿತ್ತು. ಸೊ ಇವಾಗ ನಾನು ಮೆಡಿಸಿನ್ ತೊಗೊತಾ ಇದ್ದೀನಿ. So I thank God for strengthening me in that situation, and He brought me out of that, and He led me to complete this sermon. ಸೊ ದೇವರಿಗೆ ಸ್ತೋತ್ರ. ನಾನು ಈ ಒಂದು ಲೈಕ್ ಕಮ್ ಬ್ಯಾಕ್ ಮಾಡೋದಕ್ಕೆ ಇದೆಲ್ಲ ದೇವರಿಂದನೇ ಸಾಧ್ಯ ಆಯಿತು. Okay, as we come back to our topic. ಸೊ ನಾವು ನಮ್ಮ ಒಂದು ಸರ್ಮನ್ ಟಾಪಿಕ್ ಬರೋಣ. As we read the topic, that is Jesus' final words from the cross. ಸೊ ದೇವರ ಕೊನೆಯ ಮಾತುಗಳು ಆ ಶಿಲುಬೆಯ ಮೇಲೆ ಎಂಬುದಾಗಿದೆ. God has spoken many things on the cross, but I have chosen 5 things or 5 words that God spoke on the cross. ಸೊ ದೇವರು ತುಂಬ ಒಂದು ಕಾನ್ವರ್ಸೇಷನ್ ಶಿಲುಬೆಯ ಮೇಲೆ ಇರಬೇಕಾದ್ರೆ ತುಂಬಾ ಮಾತಾಡಿದರು. ಅದರಲ್ಲಿ ನಾನೊಂದು ಪ್ರಮುಖವಾಗಿ ಒಂದು 5 ಟಾಪಿಕ್ಸ್ ಚೂಸ್ ಮಾಡಿದ್ದೀನಿ. And out of those, what God wants us to learn. ಸೊ ಅದರಿಂದ ನಾವು ಏನು ದೇವರಿಂದ ಕಲಿಯೋಕ್ಕಾಗುತ್ತೆ ಎಂಬುದಾಗಿ ನೋಡೋಣ. And as I prepared this sermon, it was totally for me. ಸೊ ಈ ಸಾಮಾನ್ ನಾನು ಪ್ರಿಪೇರ್ ಮಾಡುವಾಗ ಇದು ನನಗೋಸ್ಕರನೇ ಪ್ರಿಪೇರ್ ಮಾಡಿದ ಥರನೇ ಇತ್ತು. We know the situation on the cross. ಅಲ್ಲಿ ಶಿಲುಬೆ ಮೇಲೆ ಆ ಒಂದು ಸನ್ನಿವೇಶ ನಮ್ಗೆ ಗೊತ್ತಿದೆ. We all are aware of what's happening there. ಸೊ ನಮಗೆಲ್ಲ ಸಹ ಲೈಕ್ ಗೊತ್ತಿದೆ ಅಲ್ಲಿ ಏನೇನು ನಡೆಯಿತು ಅಂತ. God was beaten. ದೇವರು ಲೈಕ್ ಜಜ್ಜಲ್ಪಟ್ಟಿದ್ರು. He was wounded all over his body. ಸೊ ಅವರ ಮೈ ತುಂಬ ಗಾಯ ಆಯಿತು. He was dragged in front of council. ಸೊ ಅವ್ರನ್ನ ಎಳ್ಕೊಂಡೋಗಿ ಲೈಕ್ ಎಳ್ಕೊಂಡೋಗಿ ಅಲ್ಲಿ ಕ್ರೂಸಿಫೈ ಮಾಡಿದ್ರು ಅವ್ರನ್ನ. Council still not crucified. ಒಂದು ಸ್ಟೇಜಲ್ಲೆಲ್ಲ ಅವ್ರನ್ನ ಏನು ಅವಮಾನ ಪಡಿಸಿದ್ರು. People wanted him to be crucified. ಸೊ ಅಲ್ಲಿದ್ದ ಜನ ಎಲ್ಲ ಅವ್ರನ್ನ ಬಂದು ಸಾಯಿಸ್ಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ರು. There were all kind of people, one who liked Jesus, one who followed Jesus. There were people who hated him and people who wanted him to be crucified as well. ಸೊ ಆ ಒಂದು ಸ್ಟೇಜ್ ಅಲ್ಲಿ ಏನು ಅಂದರೆ ಎಲ್ಲ ಥರ ಜನ ಇದ್ರು. ದೇವ್ರನ್ನ ಇಷ್ಟಪಡೋರು ಇದ್ರು, ಇಷ್ಟಪಡದವರು ಇದ್ರು, ಅವ್ರನ್ನ ಸಾಯಿಸ್ಬೇಕನ್ನೋರು ಇದ್ರು. So he was dragged on the cross. He was supposed to pull his cross on his back. ಸೊ ದೇವ್ರನ್ನ ಬಂದು ಲೈಕ್ ಎಳ್ಕೊಂಡು ಹೋಗ್ಬೇಕಾಗಿತ್ತು. ಅದ್ರ ಜೊತೆಗೆ ದೇವ್ರು ಏನು ಮಾಡಬೇಕಾಗಿತ್ತು, ಅವರ ಒಂದು ಶಿಲುಬೆ ಒಂದು ಹೊರಬೇಕಾಗಿತ್ತು. He was spit on his face. ಸೊ ಅವ್ರ ಮಕ್ಕದ ಮೇಲೆ ಉಗಿತಾ ಇದ್ರು. There were soldiers who was continuously beating him. ಆಮೇಲೆ ಅಲ್ಲಿದ್ದ ಒಂದು ಸಿಪಾಯಿಗಳು ಅವ್ರನ್ನ ಮತ್ತೆ ಮತ್ತೆ ಹೊಡಿತಾ ಇದ್ರು. God has to carry his cross and he is now on Calvary. ಇದೆಲ್ಲ ಮಧ್ಯ ದೇವರು ತನ್ನ ಶಿಲುಬೆಯನ್ನು ಹೊತ್ಕೊಂಡು ಕ್ಯಾಲ್ವರಿ ಅಲ್ಲಿಗೆ ಸೇರ್ಕೊಂಡಿದ್ರು. He was nailed in his hands and feet. ಸೊ ಅವ್ರ ಕೈ ಕಾಲೆಲ್ಲ ಮೊಳೆಯಿಂದ ಹೊಡೆದಿದ್ರು. Now he is hanged in the cross. ಸೊ ಅವ್ರು ಬಂದು ಇವಾಗ ಶಿಲುಬೆ ಮೇಲೆ ನೇತಾಡ್ತಿದ್ದಾರೆ. Now there are people again surrounding around him. ಸೊ ಈ ಒಂದು ಸನ್ನಿವೇಶದಲ್ಲಿ ಇನ್ನೂ ಸುತ್ತಮುತ್ತ ಜನ ಇನ್ನೂ ಸೇರ್ಕೊಂಡಿದ್ದಾರೆ. So they were strangers. ಸೊ ಅಲ್ಲಿ ಒಂದು ಗೊತ್ತಿಲ್ಲದೆ ಇರೋ ಜನ ಕೂಡ ಇದ್ರು. They were family. ಒಂದು ಅಲ್ಲಿ ಕುಟುಂಬ ಆಗಿ ಸೇರಿ ಕೂಡ ಬಂದಿದ್ರು. They were his friends as well. ಅವರ ಸ್ನೇಹಿತರು ಸಹ ಅಲ್ಲಿದ್ರು. On the cross, on the enduring torture and near to death. ಸೊ ಆ ಶಿಲುಬೆ ಮೇಲೆ ಆಲ್ಮೋಸ್ಟ್ ಅವರ ಒಂದು ಸಾವಿನ ಒಂದು ಸಮೀಪ ಇರುವ ಸನ್ನಿವೇಶದಲ್ಲಿ Jesus did not remain in silence. ಸೊ ದೇವರು ಅಲ್ಲಿ ಒಂದು ಸೈಲೆಂಟ್ ಆಗಿರಲಿಲ್ಲ. Despite his agony, Jesus spoke to persons who were nearby them. ಸೊ ಆ ಒಂದು ಸನ್ನಿವೇಶದಲ್ಲಿ ದೇವರು ಏನು ಮಾಡಿದ್ರು, ಆ ಸುತ್ತಮುತ್ತ ಇದ್ದ ಜನರೊಂದಿಗೆ ಏನು ಮಾಡ್ತಾ ಇದ್ದಾರೆ, ಒಂದು ಮಾತಿನ ಚಟುವಟಿಕೆ ನಡೆಸ್ತಾ ಇದ್ದಾರೆ. So after all this is the first word that Jesus said. ಸೊ ಈ ಒಂದು ಸನ್ನಿವೇಶದಲ್ಲಿ ದೇವರ ಒಂದು ಮೊದಲನೆಯ ಮಾತು ಏನಾಗಿತ್ತು ಅಂದರೆ Forgiveness. ಸೊ ಕ್ಷಮಾಪಣೆಯ ಒಂದು ಮಾತಾಗಿತ್ತು. Okay, we can look in Luke chapter 23 verse 34. ಸೊ ಲೂಕನ್ ಬರೆದ ಒಂದು ಸುವೇಶದಲ್ಲಿ ನಾವು 23:34 ವಾಕ್ಯ ನೋಡೋದಾದ್ರೆ, Jesus simply says, Father, forgive them, for they do not know what they are doing. ಸೊ ಆಗ ಯೇಸು ಏನು ಹೇಳ್ತಾ ಇದ್ದಾರೆ ಅಂದರೆ, ತಂದೆ ಅವರನ್ನು ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅವರು ಅರಿಯರು ಅಂದನು. In this intense pain, Jesus on the cross. ಸೊ ಈ ಒಂದು ಕ್ರೂರವಾದ ಸನ್ನಿವೇಶದಲ್ಲಿ ದೇವರು ಆ ಶಿಲುಬೆಯ ಮೇಲೆ he looked upon those who crucified him. ಅವರನ್ನ ಆ ಸನ್ನಿವೇಶಕ್ಕೆ ತಂದ ಆ ಜನರ ನೋಡಿ with compassion he praised God.
ಆ ಒಂದು ಆ, ಮೃದುವಾದ ಮನಸ್ಸಿಂದ ಇಲ್ಲ ಪ್ರೀತಿಯಿಂದ ಅವ್ರನ್ನ ನೋಡಿ he prays to God to forgive them for what they're doing they do not know. ಅವರ ತಂದೆಗೆ ಪ್ರಾರ್ಥನೆ ಮಾಡ್ತಿದ್ದಾರೆ, ಅವರನ್ನು ಕ್ಷಮಿಸು, ಅವ್ರೇನ್ ಮಾಡ್ತಿದ್ದಾರೆ ಗೊತ್ತಿಲ್ಲ ಎಂಬುದಾಗಿ. This is actually the first character of Jesus, right? In his whole preaching, he always was the first person to forgive others. ಸೊ ಈ ಒಂದು ಏನಿದೆ, ಈ ಒಂದು ಕ್ಯಾರೆಕ್ಟರ್ ಬಂದು ದೇವರ ಒಂದು ಮೊದಲ ಕ್ಯಾರೆಕ್ಟರ್ ಅಂತ ನಾವು ಬೈಬಲಲ್ಲಿ ನೋಡಿದ್ದೀವಿ. Throughout his ministry, this was the first thing that Jesus taught us. ಸೊ ಅವರ ಒಂದು ಮಿನಿಸ್ಟ್ರಿ, ಅವರ ಒಂದು ಸುವಾರ್ತೆ ಸಾರುವಿಕೆಯಲ್ಲಿ ಅವರ ಮೊದಲನೆಯ ಚಟುವಟಿಕೆ ಆದರೆ ಈ ಒಂದು ವಿಷಯವಾಗಿತ್ತು. We can also see some more examples. ಸೊ ಇದರ ಕುರಿತಾಗಿ ಇನ್ನೂ ಕೆಲವು ಎಕ್ಸಾಂಪಲ್ಸ್ ನಾವು ನೋಡೋದಾದ್ರೆ, In Old Testament, we can look into the life of Joseph. ಸೊ ಹಳೆಯ ಒಡಂಬಡಿಕೆಯಲ್ಲಿ ನಾವು ಜೋಸೆಫ್ ಅವರ ಒಂದು ಲೈಫ್, ಅವರ ಒಂದು ವಿಷಯವಾಗಿ ನೋಡೋದಾದ್ರೆ, He is one of the powerful example. ಅವರ ಒಂದು ಪವರ್ ಆದ ಒಂದು ಪ್ರಮುಖವಾದ ಉದಾಹರಣೆ ಆಗಿದ್ದಾರೆ. So Joseph was the 11th son of Jacob, and Jacob had 12 sons. ಸೊ ಜೇಕಬ್ ಅವರ 11ನೇ ಮಗ ಆಗಿದ್ರು ಜೋಸೆಫ್ ಅವರು. And Jacob loved Joseph specially. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಜೇಕಬ್ ಅವ್ರು ಬಂದು ಜೋಸೆಫ್ ಅವ್ರನ್ನ ಅಧಿಕವಾಗಿ ಒಂದು ಸ್ವಲ್ಪ ಜಾಸ್ತಿ ಪ್ರೀತಿ ಮಾಡ್ತಾ ಇದ್ರು. For one example, I can tell you, even he gave him a richly ornamented coat. ಸೊ ಒಂದು ಉದಾಹರಣೆ ನಾವು ನೋಡೋದಾದ್ರೆ, ಅವರ ಒಂದು ತುಂಬಾ ಒಂದು ಆಡಂಬರವಾದ ಒಂದು ಕೋಟ್ ಏನಿತ್ತು ಅವರು ಜೋಸೆಫ್ ಅವ್ರಿಗೆ ಕೊಟ್ಟಿದ್ರು. This favoritism caused jealousy among the brothers. ಸೊ ಈ ಒಂದು ಅಧಿಕ ಪ್ರೇಮ ಒಬ್ಬನೇ ಮಗನ ಮೇಲೆ ತೋರಿಸೋದ್ರಿಂದ ಬೇರೆ ಮಕ್ಕಳಿಗೆ ಜಲಸ್ ಅವ್ರ ಮೇಲೆ ಮೂಡೋದಕ್ಕೆ ಸ್ಟಾರ್ಟ್ ಆಯ್ತು. Can anyone tell me what Joseph is famous of or is known for? ಸೊ ಯಾರಾದ್ರೂ ನಂಗೆ ಹೇಳಕ್ಕಾಗುತ್ತಾ, ಲೈಕ್ ಜೋಸೆಫ್ ಅವರು ಯಾವುದ ಕುರಿತಾಗಿ ಫೇಮಸ್ ಆಗಿರ್ತಾರೆ ಬೈಬಲಲ್ಲಿ? ಅವ್ರಿಗೆ ಒಂದು ಟೈಟಲ್ ಇದೆ ಅಲ್ವಾ? Yeah, that's dreams. ಅವ್ರಿಗೆ ಡ್ರೀಮರ್ ಅಂದ್ರೆ ಒಂದು ಕನಸು ಕಾಣುವುದರಲ್ಲಿ ಒಂದು ಪ್ರಮುಖ ಒಂದು ಟೈಟಲ್ ಅವ್ರಿಗೆ ಕೊಟ್ಟಿದೆ. Even in one circumstance, he hinted about his future rise of prominence. ಸೊ ಅವರ ಒಂದು ಫ್ಯೂಚರ್ ಏನಾಗುತ್ತೆ ಎಂಬುದಾಗಿ ಕೂಡ ಅವರ ಒಂದು ಕನಸಿನ ಮುಖಾಂತರ Future rise of prominence. He predicts. ಸೊ ಅವರು ಅವರ ಜೀವನದಲ್ಲಿ ಮುಂದೆ ಏನಾಗುವುದೆಂಬುದಾಗಿ ಅವ್ರಿಗೆ ಒಂದು ಪ್ರಿಡಿಕ್ಷನ್ ಕೂಡ ಮಾಡ್ತಾರೆ ಅವರು. He says among his family that his brothers and even his family is going to bow in front of him one day. ಸೊ ಮುಂದೆ ಕಾಲದಲ್ಲಿ ಅವರ ಒಂದು ಫ್ಯಾಮಿಲಿ ಏನ್ ಮಾಡ್ತಾರೆ, ಅವ್ರ ಮುಂದೆ ಶಿರಸ್ಸು ಬಾಗಿಸಿ ನಿಲ್ತಾರೆ ಎಂಬುದಾಗಿ ಅವರು ಪ್ರೆಡಿಕ್ಟ್ ಮಾಡಿ ಹೇಳ್ತಾರೆ. So sharing these dreams among the family, among the brothers, the enmity increased. ಸೊ ಈ ರೀತಿಯಾದ ಒಂದು ಕನಸುಗಳನ್ನು ವಿವರಿಸುವಾಗ ಅವರ ಫ್ಯಾಮಿಲಿಯಲ್ಲೇ ಅವರ ಅಣ್ಣಂದಿರ ಜೊತೆ ಒಂದು ದ್ವೇಷ ಮೂಡಿ ಬರುತ್ತೆ. So one day Jacob sent Joseph to look after his brothers who were tending their flocks. ಸೊ ಈ ರೀತಿಯಾಗಿ ಒಂದು ದಿನ ಜೇಕಬ್ ಅವರು ಜೋಸೆಫ್ ಅವ್ರನ್ನ ಈ ರೀತಿ ನಿನ್ನ ಅಣ್ಣಂದಿರನ್ನ ಮೀಟ್ ಮಾಡೋದಿಲ್ಲ, ಅವ್ರನ್ನ ನೋಡೋದಕ್ಕಂತ ಹೋಗೋದಕ್ಕೆ ಹೇಳ್ತಾರೆ. Now the brothers see him coming. Joseph coming. ಅವರ ಅಣ್ಣಂದಿರು ಅವರ ತಮ್ಮ ಬರುವುದನ್ನು ನೋಡ್ತಾರೆ. They plan to kill him. ಸೊ ಅವರನ್ನು ಸಾಯಿಸೋದಕ್ಕೆ ಪ್ಲಾನ್ಸ್ ಮಾಡ್ತಾರೆ. But finally they ended up throwing him in a well. ಸೊ ಫೈನಲ್ ಆಗಿ ನಮ್ಗೆ ಗೊತ್ತಿರೋ ಹಾಗೆ ಅವ್ರನ್ನ ಏನ್ ಮಾಡ್ತಾರೆ, ಒಂದು ಬಾವಿಯಲ್ಲಿ ಬಿಸಾಕ್ಬಿಡ್ತಾರೆ. And he was sold for 20 pieces of silver. ಸೊ ಒಂದು 20 ಸಿಲ್ವರ್ ಕಾಯಿನ್ಸ್ ಅದಕ್ಕೋಸ್ಕರ ಅವ್ರನ್ನ ಸೇಲ್ ಮಾಡ್ಬಿಡ್ತಾರೆ. Now Joseph is taken to Egypt. ಈ ಸನ್ನಿವೇಶ తర్వాత ಜೋಸೆಫ್ ಅವರು ಈಜಿಪ್ಟ್ಗೆ ಹೋಗ್ತಾರೆ. And we are well known about his trials. ಸೊ ಅಲ್ಲಿ ಒಂದು ನಡೆದ ಘಟನೆಗಳನ್ನು ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. He has to face many accusations. ಸೊ ಅಲ್ಲಿ ತುಂಬಾ ಒಂದು ಸವಾಲುಗಳನ್ನು ಎದುರಿಸಬೇಕಾಗಿತ್ತು ಅವರು. And also he was imprisoned. ಸೊ ಅವರು ಜೈಲಲ್ಲಿ ಕೂಡ ಸೇರ್ಬೇಕಾಗಿ ಬಂತು. So Joseph's ability to interpret dreams which brought attention to the Pharaoh. ಸೊ ಅಲ್ಲಿದ್ದ ರಾಜ ಫಾರೋಗೆ ಈ ಜೋಸೆಫ್ ಅವರ ಒಂದು ಕನಸಿನ ಮಹತ್ವದ ಕುರಿತಾಗಿ ತಿಳಿಯ ಬಂತು. And one day he grew a great leader, one of the great leader in that council. ಸೊ ಇದೇ ರೀತಿ ಒಂದಿನ ಅವರು ಈಜಿಪ್ಟ್ ಅಲ್ಲಿ ಒಬ್ಬ ಒಳ್ಳೆ ಒಂದು ಲೀಡರ್ ಆಗಿ ಬೆಳೆದು ಬಂದ್ರು. And we know there was a famine. ಸೊ ಅಲ್ಲಿ ಒಂದು ದೊಡ್ಡ ಒಂದು ಬರಗಾಲ ಬಂದಿತ್ತು. So now Jacob sends his brothers to go to Egypt and to collect the grains. ಸೊ ಅದೇ ರೀತಿ ಜೋಸೆಫ್ ಅವರು
Jacob sends his brothers ಅದೇ to ರೀತಿ Joseph. ಆ ಸನ್ನಿವೇಶದಲ್ಲಿ ಜೇಕಬ್ ಅವರು ತನ್ನ ಮಕ್ಕಳಿಗೆ ಈ ರೀತಿ ಈಜಿಪ್ಟ್ಗೆ ಹೋಗಿ ಫುಡ್ ಅದೆಲ್ಲ ಕಲೆಕ್ಟ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ. Now Joseph looks and recognizes his brothers. ಸೊ ಈ ಒಂದು ಸನ್ನಿವೇಶವನ್ನು ಜೋಸೆಫ್ ಅವರು ಅವರ ತಮ್ಮ ಅಣ್ಣಂದಿರನ್ನ ನೋಡಿ ಗುರ್ತಿಡಿತಾರೆ ಅವರು. But he tests them. ಸೊ ಅವ್ರನ್ನ ಆದ್ರೇನ ಅವ್ರನ್ನ ಪರೀಕ್ಷೆ ಮಾಡಕ್ಕೆ ಹೋಗ್ತಾರೆ. Are they repented on what they have done? ಅವರು ಮಾಡಿದ ಒಂದು ಕಾರ್ಯಗಳ ಕುರಿತಾಗಿ ಅವ್ರು ರಿಪೆಂಟ್ ಮಾಡಿದಾರ, ಪಶ್ಚಾತ್ತಾಪ ಪಟ್ಟಿದಾರ ಇಲ್ವಾ ಅಂತ ಟೆಸ್ಟ್ ಮಾಡಕ್ ಹೋಗ್ತಾರೆ. When Joseph realized his brothers were regretted, ಜೋಸೆಫ್ ಅವರು ಕಂಡ್ಕೊಂತಾರೆ ಅವರ ತಮ್ಮ ಅಣ್ಣಂದಿರು ಬಂದು ಆ ಒಂದು ತಪ್ಪಿನ ಕುರಿತಾಗಿ ಪಶ್ಚಾತ್ತಾಪ ಪಟ್ಟಿದ್ದಾರೆ ಎಂಬುದಾಗಿ. and he couldn't no longer he contained himself. ಸೊ ಅವ್ರು ತಟ್ಕೊಳಕ್ ಆಗ್ತಿಲ್ಲ ಅದು ಲೈಕ್ ಗೊತ್ತಾದ್ಮೇಲೆ He revealed his true identity to his brothers. ಅವರ ಒಂದು ಐಡೆಂಟಿಟಿನ ಅವರ ಒಂದು ತಮ್ಮ ಅಂತ ಅವ್ರ ಮುಂದೆ ಹೇಳ್ಕೊಳಕ್. Joseph said to his brothers, Joseph said he forgives them. ಸೊ ಜೋಸೆಫ್ ಅವರು ಅವರ ಅಣ್ಣಂದಿರನ್ನ ಕ್ಷಮಾಪಣೆ ಮಾಡ್ತಿದ್ದಾರೆ. And we can look at the verse Genesis 50:19 and 20. ಸೊ ನಾವು ಆದಿಕಾಂಡ 50, 19 ಮತ್ತು 20ನೇ ವಚನ ನೋಡೋದಾದ್ರೆ, there he pronounces, do not be afraid, I am in the place of God. ಸೊ ಅವ್ರು ಈ ರೀತಿ ಹೇಳ್ತಾರೆ, ಭಯ ಪಡಬೇಡಿ, ನಾನು ದೇವರ ಒಂದು ಸ್ಥಳದಲ್ಲಿದ್ದೇನೆ. You intended to harm me. ಸೊ ನೀವು ನನ್ನ ನೀವು ನನಗೆ ಕಷ್ಟ ಕೊಡುವುದಾಗಿ ತಿಳಿದು ಇದ್ದರೂ ಸಹ, but God intended to for good to accomplish. ಸೊ ದೇವರು ಒಂದು ನನಗೆ ಒಳ್ಳೆಯದು ಮಾಡೋದಾಗಿ ಆಲೋಚನೆ ಮಾಡಿದ್ರು. What is now being done? The saving of many lives. ಸೊ ಇವಾಗ ಏನು ನಡೀತಾ ಇದೆ ಅಂದರೆ ತುಂಬಾ ಜನರ ಒಂದು ಜೀವನವನ್ನು ಸೇವ್ ಮಾಡುವ ಕಾರ್ಯ ನಡೀತಾ ಇದೆ. So later he raises a feast for them. ಸೊ ಆನಂತರವಾಗಿ ಅವರಿಗಾಗಿ ಒಂದು ಔತಣಕೂಟವನ್ನು ಅರೇಂಜ್ ಮಾಡ್ತಾರೆ. We can see a reunion between the brothers. ಸೊ ಅಲ್ಲಿ ಒಂದು ಒಕ್ಕೂಟವನ್ನು ನೋಡೋ ಸಿಚುವೇಶನ್ ಆಗಿದೆ. And it is a happy situation now. ಅದು ಒಂದು ಆನಂದಕರವಾದ ಒಂದು ಸನ್ನಿವೇಶವಾಗಿದೆ. And all this is because of ಸೊ ಇದೆಲ್ಲ ಯಾವುದ್ರ ಕುರಿತಾಗಿ ಯಾವುದರಿಂದ ಆಗಿದೆ ಅಂದರೆ forgiveness. ಸೊ ಒಂದು ಕ್ಷಮಾಪಣೆಯ ಕುರಿತಾಗಿ ಈ ಎಲ್ಲ ಸಿಚುವೇಶನ್ ನಡೆದಿದೆ. When we are in Christ, when we are in Christ, we never fail to forgive. ಸೊ ನಾವು ದೇವರಲ್ಲಿರುವಾಗ ನಾವು ಯಾವತ್ತೂ ಕ್ಷಮಾಪಣೆಯ ಕುರಿತಾಗಿ ಯಾವತ್ತೂ ನಮ್ಮ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ. We can see one more example from New Testament in Acts chapter 7. ಸೊ ಇದೇ ಕುರಿತಾಗಿ ಇನ್ನೂ ಒಂದು ಉದಾಹರಣೆ ನೋಡೋದಾದರೆ ಅಪೊಸ್ತಲ ಕೃತ್ಯಗಳಲ್ಲಿ 7ನೇ ಅಧ್ಯಾಯದಲ್ಲಿ we know about Stephen. ಸೊ ಸ್ಟೇವೆನ್ ಅವರ ಬಗ್ಗೆ ನಾವು ನೋಡೋಕಿದ್ದೇವೆ. And we know why Stephen was accused. ಸೊ ಸ್ಟೀವನ್ ಅವರ ಸ್ಟೋರಿ ನಮಗೆ ಗೊತ್ತಿದೆ, ಯಾವ ರೀತಿ ಅವರು ಬಂದು ಕಷ್ಟಗಳನ್ನು ಅನುಭವಿಸಿದ್ರು ಅಂತ. ಹೋದ ಸೊ Stephen was actually a wise man. ಸೊ ಸ್ಟೀವನ್ ಅವ್ರು ಬಂದು ಒಬ್ಬ ಒಳ್ಳೆಯ ಬುದ್ಧಿವಂತ ವ್ಯಕ್ತಿ ಅಂತ ನೋಡ್ತಾ ಇದ್ದೀವಿ. Which Jewish council couldn't tolerate that. ಸೊ ಅಲ್ಲಿರುವ ಜೀವಿಶ್ ಜನರು ಅದನ್ನ ಸ್ವೀಕಾರ ಮಾಡೋಕ್ಕಾಗಲಿಲ್ಲ, ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. When I talk about wise, Stephen is has a great wisdom in Bible, not in earthly things. ನಾನು ಈ ಒಂದು ಜ್ಞಾನದ ಕುರಿತಾಗಿ ಮಾತಾಡೋದಾದ್ರೆ ಸ್ಟೀವನ್ ಅವರು ಬಂದು ಈ ಬೈಬಲ್ ಕುರಿತಾಗಿ ತುಂಬಾ ಜ್ಞಾನಿಯಾಗಿದ್ರು ಅಂತ ನಾನು ಹೇಳ್ತಾ ಇದ್ದೇನೆ. He was brought into the council of Jewish. ಸೊ ಜೀವಿಶ್ ಅವರ ಒಂದು ಕೋರ್ಟ್ ಇಲ್ಲ ಸ್ಟೇಜ್ ಮೇಲೆ ಕಲಿಸ್ಬೇಕಾಗಿ ಬಂದಿತ್ತು. There was false witnesses were presented in the council. ಸೊ ಅವರ ಕುರಿತಾಗಿ ತಪ್ಪಾದ ಒಂದು ವಿಟ್ನೆಸ್ಗಳನ್ನು ಕೊಡಲಾಗಿತ್ತು. He was accused for speaking against the holy place and the law. ಸೊ ಅವರನ್ನ ತಪ್ಪಾಗಿ ಒಂದು ವಿಟ್ನೆಸ್ ಕೊಟ್ಟು ಅವರು ಒಂದು ತಪ್ಪು ಕೆಲಸ ಮಾಡ್ತಿದ್ದಾರೆ ಅಂತ, ಹೋಲಿ ಪ್ಲೇಸಲ್ಲಿ ತಪ್ಪು ಕೆಲಸ ನಡೀತಾ ಇದೆ ಅಂತ ಅವ್ರ ಮೇಲೆ ದೂರು ಕೊಡಲಾಗಿತ್ತು. He was claiming that Jesus of Nazareth would destroy the temple and change the customs handed down by Moses. This was the accusation. ಸೊ ಈ ರೀತಿಯಾದ ಒಂದು ತಪ್ಪಾದ ಒಂದು ದೂರನ್ನ ಸ್ಟೀವನ್ ಅವ್ರ ಮೇಲೆ ಕೊಡಲಾಗಿತ್ತು. ಅದೇನೆಂದರೆ Jesus would destroy the temple. ಸೊ ಜೀಸಸ್ ಆಫ್ ನಜರೇತಿನ ಯೇಸು ಒಂದು ಟೆಂಪಲ್ ಆಫ್ ಗಾಡ್ ಡಿಸ್ಟ್ರಾಯ್ ಮಾಡಿದ್ರು. ಅಂಡ್ ಅಲ್ಲಿರುವ ಒಂದು ಕಸ್ಟಮ್ಸ್ ಏನಿತ್ತು ಅದನ್ನೆಲ್ಲ ಚೇಂಜ್ ಮಾಡಕ್ಕೆ ಹೋಗಿದ್ರು ಅಂತ ಒಂದು ದೂರನ್ನ ಕೊಡ್ತಾ ಇದ್ದಾರೆ.
So in response to this accusation, Stephen delivered a powerful speech in front of council. ಸೊ ಈ ಒಂದು ದೂರಿನ ಕುರಿತಾಗಿ ಸ್ಟೇವನ್ ಅವ್ರು ಬಂದು ಒಂದು ಪವರ್ ಆದ ಒಂದು ತಿರುಗು ಮಾತನ್ನ ಹೇಳ್ತಾ ಇದ್ದಾರೆ. On the recounter of the accusation, he compares these people with Israelites. ಸೊ ಈ ಒಂದು ಮಾತಿನ ಕುರಿತಾಗಿ ಸ್ಟೀವನ್ ಅವ್ರು ಬಂದು ಈ ಅಲ್ಲಿರುವ ಜನರನ್ನು ಇಸ್ರಾಯೇಲ್ ಜನರ ಕುರಿತಾಗಿ ಅವ್ರನ್ನ ಕಂಪೇರ್ ಮಾಡಿ ಹೇಳ್ತಾ ಇದ್ದಾರೆ. He highlights the continuous rejection they made regarding God's word. ಸೊ ಅವ್ರು ಬಂದು ಅಲ್ಲಿ ಇಸ್ರಾಯಲೈಟ್ಸ್ ಯಾವ ರೀತಿ ಕಂಟಿನ್ಯೂ ಆಗಿ ದೇವರನ್ನ ರಿಜೆಕ್ಟ್ ಮಾಡ್ತಿದ್ರು ಅದರ ಕುರಿತಾಗಿ ಹೇಳ್ತಾರೆ ಅವರು. He accused Jewish leaders for resisting the Holy Spirit. ಸೊ ಅಲ್ಲಿರುವ ಆ ಲೀಡರ್ಸ್ ಅವ್ರನ್ನ ಬಂದು ಅವರು ಪಾಯಿಂಟ್ ಮಾಡಿ ಹೇಳ್ತಿದ್ದಾರೆ, ಈ ರೀತಿಯಾಗಿ ತಪ್ಪಾಗಿ ದೂರು ಕೊಡ್ತಿರೋ ಕುರಿತಾಗಿ ಅವರು ಸ್ಟೀವನ್ ಅವ್ರು ಹೇಳ್ತಿದ್ದಾರೆ. And also he accused for murdering the righteous one. ಅದೇ ರೀತಿ ಆ ಒಂದು ರೈಚಸ್ ಆಗಿದ್ದ ಒಬ್ಬ ಮನುಷ್ಯನನ್ನ ಸಾಯಿಸಿದ ಕುರಿತಾಗಿ ಕೂಡ ಹೇಳ್ತಿದ್ದಾರೆ. Already people were angry with Stephen. ಸೊ ಅಲ್ಲಿದ್ದ ಜನ ಆಲ್ರೆಡಿ ಸ್ಟೀಫನ್ ಅವ್ರ ಮೇಲೆ ತುಂಬಾ ಕೋಪದಲ್ಲಿದ್ರು. These words raised more anger. ಸೊ ಈ ಮಾತುಗಳಿಂದ ಅವ್ರಿಗೆ ಕೋಪ ಇನ್ನೂ ಜಾಸ್ತಿ ಆಯ್ತು. Then he was dragged out of the city. ಸೊ ಅವ್ರನ್ನ ಬಂದು ಅವ್ರನ್ನ ಬಂದು ಆ ಕೋರ್ಟಿಂದ ಸಿಟಿ ಆಚೆಗೆ ಎಳ್ಕೊಂಡು ಹೋಗಿದ್ರು. And he was the first Christian after Jesus' death who was killed for his religious beliefs. ಸೊ ಇವರ ಒಂದು ಮೊದಲನೆಯ ಒಂದು ಕ್ರೈಸ್ತ ಆಗಿದ್ದರು. ಯೇಸು ಕ್ರಿಸ್ತನ ಮರಣದ ನಂತರ ಯಾರು ಲೈಕ್ ಮತ್ತೆ ಕ್ರಿಸ್ಟಿಯಾನಿಟಿಗೋಸ್ಕರ ಮರಣ ಹೊಂದರು. And we all know that he was stoned to death. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಸ್ಟೀವನ್ ಅವ್ರು ಬಂದು ಕಲ್ಲಿನಿಂದ ಹೊಡೆದು ಸಾಯಿಸಿದ್ರು ಅಂತ ನಮ್ಗೆ ಗೊತ್ತಿದೆ. And we know he is a follower of Jesus. ಸೊ ನಮಗೆಲ್ಲ ಗೊತ್ತಿದೆ ಅವರು ಬಂದು ದೇವರ ಒಬ್ಬ ಫಾಲೋವರ್ ಆಗಿದ್ರು ಅಂತ. So when we look in Acts chapter 7 and verse 60, ಸೊ ನಾವು ಇಲ್ಲಿ ಅಪೊಸ್ತಲ ಕೃತ್ಯಗಳನ್ನು ನೋಡೋದಾದ್ರೆ 7ನೇ ಅಧ್ಯಾಯ 60ನೇ ವಚನದಲ್ಲಿ he reflects the God's character. ಸೊ ಅಲ್ಲಿ ದೇವರ ಒಂದು ಕ್ಯಾರೆಕ್ಟರ್ ಏನಿದೆ ಅದನ್ನ ಅವರು ತೋರಿಸ್ಪಡಿಸ್ತಾ ಇದ್ದಾರೆ. He prays, Lord, do not hold this sin against them. ಅಲ್ಲಿ ಈ ರೀತಿಯಾಗಿ ಅವರು ಪ್ರಾರ್ಥನೆ ಮಾಡ್ತಿದ್ದಾರೆ, ಕರ್ತನೇ ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು. Like Jesus, Stephen demonstrates forgiveness even in the face of death. ಸೊ ಯಾವ ರೀತಿ ಯೇಸು ಕ್ರಿಸ್ತರು ತನ್ನ ಶಿಲುಬೆ ಮೇಲೆ ಒಂದು ಕ್ಷಮಾಪಣೆಯ ಒಂದು ಪ್ರಾರ್ಥನೆ ಮಾಡಿದ್ರು, ಅದೇ ರೀತಿಯಾದ ಒಂದು ಪ್ರಾರ್ಥನೆ ಇಲ್ಲಿ ಸ್ಟೀವನ್ ಅವರು ಕೂಡ ಮಾಡ್ತಿದ್ದಾರೆ. So these examples ಸೊ ಈ ಒಂದು ಉದಾಹರಣೆ challenges us to forgive ನಮಗೂ ಕೂಡ ಒಂದು ಚಾಲೆಂಜ್ ಆಗಿದೆ ಕ್ಷಮಾಪಣೆಯ ಕುರಿತಾಗಿ. who do wrong with us. ಸೊ ನಮ್ಮ ಸಂಗಡ ಯಾರೆಲ್ಲ ಒಂದು ತಪ್ಪಿನ ವರ್ತನೆ ಮಾಡ್ತಾರೋ ಅವ್ರಿಗೆ ನಾವು ಈ ರೀತಿಯಾಗಿ ಕ್ಷಮಾಪಣೆ ಮಾಡುವ ಕುರಿತಾಗಿ. Even in the most difficult circumstance. ಸೊ ಇನ್ನೂ ತುಂಬಾ ಕಠಿಣವಾದ ಸಿಚುವೇಶನ್ ಅಲ್ಲೂ ಕೂಡ we are supposed to show the love and mercy of Christ to others. ಸೊ ದೇವರ ಒಂದು ಪ್ರೀತಿ ಮತ್ತೆ ಆ ಒಂದು ಕ್ಷಮಾಪಣೆಯ ಒಂದು ಕ್ಯಾರೆಕ್ಟರ್ ಏನಿದೆ ಅದನ್ನು ತೋರಿಸಬೇಕಾಗಿದೆ. So let's look into one more parable. ಇಲ್ಲಿ ಒಂದು ಸಾಮ್ಯವನ್ನು ಕೂಡ ನಾವು ನೋಡೋದಾದ್ರೆ the parable of the unforgiving servant. ಒಂದು ಕ್ಷಮಾಪಣೆಯ ಒಂದು ಕ್ಷಮಾಪಣೆ ಕೊಡದೆ ಒಬ್ಬ ಸರ್ವೆಂಟ್ ಅವರ ಕುರಿತಾಗಿ ನೋಡೋದಾದ್ರೆ in New Testament, Matthew chapter 18 from 21 to 35 we can look at this parable. ಸೊ ಮತ್ತಾಯ ಸುವಾರ್ತೆಯಲ್ಲಿ ನಾವು 18ನೇ ಚಾಪ್ಟರ್ ಅಲ್ಲಿ 21ರಿಂದ 35ರವರೆಗೆ ನಾವು ಈ ಒಂದು ಪ್ಯಾರಬಲ್ ನ ನೋಡಬಹುದು. Peter asked Jesus that how many times we can forgive someone who sins against us. ಸೊ ಅಲ್ಲಿ ಡಿಸೈಪಲ್ ಪೇತ್ರ ಅವರು ಬಂದು ಜೀಸಸ್ ಹತ್ರ ಕೇಳ್ತಿದ್ದಾರೆ, ಎಷ್ಟು ಸತಿ ನಾವು ಒಬ್ಬರನ್ನ ಕ್ಷಮಾಪಣೆ ಮಾಡಬಹುದು ಎಂಬುದಾಗಿ. In response to this, Jesus tells his parable. ಸೊ ಇದರ ಕುರಿತಾಗಿ ಇದರ ಒಂದು ರೆಸ್ಪಾನ್ಸ್ ಇದಕ್ಕೆ ಒಂದು ಆನ್ಸರ್ ಕೊಡೋದಾಗಿ ಜೀಸಸ್ ಈ ಒಂದು ಪ್ಯಾರಬಲ್ ಹೇಳ್ತಾ ಇದ್ದಾರೆ. Now there was a king. ಸೊ ಅಲ್ಲಿ ಒಬ್ಬ ರಾಜ ಇದ್ದರು. He wants to settle his accounts from his servants. ಸೊ ಅವರು ಬಂದು ಅವರ ಒಂದು ಆಳುಗಳ ಹತ್ರ ಏನದು ಅದೇ ಅವ್ರ ಸಂಬಳ ಕುರಿತಾಗಿ ಹಣಕಾಸಿನ ವಿಚಾರವಾಗಿ ಅಲ್ಲಿ ಒಂದು ಸಿಚುವೇಶನ್ ನಡೀತಾ ಇದೆ. There was one servant. ಸೊ ಅಲ್ಲಿ ಒಬ್ಬ ಆಳಿದ್ದರು. He owed a huge amount to the king. ಸೊ ಅವ್ರು ಬಂದು ಒಂದು ರಾಜನಿಗೆ ತುಂಬಾ ಒಂದು ಹಣವನ್ನು ಕೊಡಬೇಕಾಗಿತ್ತು. Since he couldn't repay the king, ಸೊ ಅವರು ಆ ಅಮೌಂಟ್ ದುಡ್ಡನ್ನು ತಿರುಗಿ ಕೊಡಲಾಗಲಾದ ಕಾರಣದಿಂದ so king ordered like he, his wife, his children and all his belongings should be
sell so that he can repay the debt. ಸೊ ಅಲ್ಲಿ ಆ ರಾಜ ಒಂದು ಆದೇಶ ಕೊಡ್ತಾ ಇದ್ದಾರೆ, ಅವರ ಒಂದು ಏನು ಆಸ್ತಿ ಪಾಸ್ತಿ ಇದೆಯಲ್ಲ ಅದೆಲ್ಲ ಒಂದು ಸೇಲ್ ಮಾಡಬೇಕಾಗಿ ಅಂತ. Servant fell on knees and he begs kings for his mercy. ಸೊ ಆ ಒಂದು ಆಳು ಏನು ಮಾಡ್ತಾ ಇದ್ದಾರೆ, ಆ ರಾಜನ ಒಂದು ಕಾಲಿಗೆ ಬಿದ್ದು ಕ್ಷಮಾಪಣೆ ಕುರಿತಾಗಿ ಬೇಡ್ಕೊಳ್ತಾ ಇದ್ದಾರೆ. He starts crying and pleading for extension of time. ಸೊ ಅವ್ರು ಬಂದು ಇನ್ನೂ ಸ್ವಲ್ಪ ಸಮಯ ಕೊಡುವುದಾಗಿ ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದಾರೆ. King looks him in compassion and he forgives him and he lets his charges to be declared. ಸೊ ಆ ರಾಜ ಒಂದು ಕರುಣೆಯಿಂದ ಅವ್ರನ್ನ ನೋಡಿ ಅವ್ರನ್ನ ಕ್ಷಮಾಪಣೆ ಮಾಡುವುದಾಗಿ ಇಲ್ಲಿ ನೋಡ್ತಾ ಇದ್ದೀವಿ. Now the servant will go out. ಸೊ ಈ ಒಂದು ಆಳು ಇವಾಗ ಆಚೆ ಹೋಗ್ತಾ ಇದ್ದಾರೆ. So the forgiven servant goes out and finds a fellow servant who is supposed to give him 100 silver coins. ಈ ಒಂದು ಕ್ಷಮಾಪಣೆ ಹೊಂದಿದ ಈ ಆಳು ಆಚೆ ಹೋಗಿ ಇನ್ನೊಬ್ಬ ಒಂದು ಆಳನ್ನು ನೋಡಿ ಅವರು ಅದೇ ರೀತಿ ರಾಜನಿಗೆ ದುಡ್ಡು ಇಲ್ಲ ರಾಜನಿಗಲ್ಲ, this forgiven servant finds a fellow servant who was supposed to pay him 100 silver coins. ಈ ಒಂದು ಆಳು ಏನ್ ಮಾಡ್ತಾನೆ, ಅವನಿಗೆ ಇನ್ನೊಬ್ಬ ವ್ಯಕ್ತಿ ಏನ್ ಮಾಡ್ಬೇಕು, ದುಡ್ಡು ಕೊಡ್ಬೇಕಾಗಿತ್ತು, ಅವನ್ನ ಒಂದು ಸಂಧಿಸ್ತಾರೆ. He catch hold of him. ಸೊ ಅವನು ಹಿಡ್ಕೊಂತಾನೆ. So he demands for the repay. ಸೊ ಈ ಏನ್ ಮಾಡ್ತಾ ಇದ್ದಾನೆ, ಅವನ ಹತ್ರ ದುಡ್ಡು ಕೇಳ್ತಾ ಇದ್ದಾನೆ. So the other servant, the fellow servant also pleads with this servant asking for time extension. ಸೊ ಈ ಕ್ಷಮಾಪಣೆ ಹೊಂದಿದ ಒಂದು ಈ ಆಳು ಬೇರೆ ವ್ಯಕ್ತಿ ಹತ್ರ ಅವನು ಹಿಂಪಡೆಯಬೇಕಾದ ಹಣ ಕುರಿತಾಗಿ ಮಾತಾಡುವಾಗ ಆ ಆಳು ಬಂದು ಅವನ ಹತ್ರ ಕ್ಷಮಾಪಣೆ ಕೇಳಿ ಒಂದು ಸ್ವಲ್ಪ ಟೈಮ್ ಕೊಡೋದಾಗಿ ರಿಕ್ವೆಸ್ಟ್ ಮಾಡ್ಕೊತ ಇದ್ದಾನೆ. But the forgiven servant doesn't look him compassion. ಸೊ ಯಾವುದೇ ಒಂದು ಕನಿಕರವನ್ನು ಆ ಒಂದು ಕ್ಷಮಾಪಣೆ ಹೊಂದಿದ ಆ ಆಳು ನೋಡಿಸೋದಿಲ್ಲ. He chokes him and handovers him to the prison. ಅವನ್ನ ಬಂದು ಜೈಲಿಗೆ ಕರೆಸೋದಾಗಿ ಆ ಕ್ಷಮಾಪಣೆ ಹೊಂದಿದ ಆಳು ಮಾಡ್ತಾನೆ. When this matter was brought in front of king and he was known about this incident, ಸೊ ಈ ಒಂದು ವಿಷಯ ಬಂದು ರಾಜನ ಹತ್ರ ಒಂದು ಸೇರ್ತು. he calls his servant. ಸೊ ಅವರು ಈ ಒಂದು ವಿಷಯ ತಿಳಿದ ನಂತರ ಒಂದು ಆಳನ್ನ ಕರೆದು And he asked, when I forgiven you and I was compassionate with you when you pleaded with me, why did you show the same thing with your fellow servant? ಸೊ ಆ ರಾಜ ಬಂದು ಒಂದು ಕ್ಷಮಾಪಣೆ ಹೊಂದಿದ ಆಳಿನ ಕುರಿತಾಗಿ ಕೇಳ್ತಿದ್ದಾರೆ, ನಾನು ನಿನ್ನ ಯಾವ ರೀತಿ ಕ್ಷಮಾಪಣೆ ಕೊಟ್ಟು ಕಳ್ಸನಲ್ಲ, ನೀನೇನಕ್ಕೆ ನಿನಗೆ ಕೊಡಬೇಕಾಗಿರೋ ದುಡ್ಡ ವ್ಯಕ್ತಿ ಆ ವ್ಯಕ್ತಿ ಹತ್ರ ಏನಕ್ಕೆ ನೀನು ಕ್ಷಮಾಪಣೆ ಕೊಟ್ಟಿಲ್ಲ ಅಂತ. Now the servant was put into jail. Then the forgiven servant, king orders to put him in jail. ಸೊ ಇವಾಗ ಆ ರಾಜ ಏನ್ ಮಾಡ್ತಾರೆ ಅಂದ್ರೆ, ಆಲ್ರೆಡಿ ಕ್ಷಮಾಪಣೆ ಕೊಟ್ಟಿದ್ದ ಆ ವ್ಯಕ್ತಿನ ಏನ್ ಮಾಡ್ತಾರೆ, ಜೈಲಿಗೆ ಕರೆಸ್ತಾರೆ. And he would be tortured until he would repay his debt. ಸೊ ಅವರು ಈ ಕ್ಷಮಾಪಣೆ ಹೊಂದಿದ ವ್ಯಕ್ತಿಯನ್ನ ಅವರು ದುಡ್ಡು ವಾಪಸ್ ಕೊಡುವ ತನಕ ಅವ್ರನ್ನ ಟಾರ್ಚರ್ ಮಾಡಬೇಕಾಗಿ ಆದೇಶನ ಹೊಡಿಸ್ತಾ ಇದ್ದಾರೆ. Jesus concluded this parable saying, ಸೊ ಜೀಸಸ್ ಬಂದು ಈ ಒಂದು ಸಾಮ್ಯವನ್ನು ಹೇಳಿದ ನಂತರ ಈ ರೀತಿಯಾಗಿ ಕನ್ಕ್ಲೂಡ್ ಮಾಡ್ತಾ ಇದ್ದಾರೆ, this is how my heavenly father will treat each of you. ಸೊ ಇದೇ ರೀತಿಯಾಗಿ ನನ್ನ ಪರಲೋಕದ ತಂದೆ ಕೂಡ ನಿಮ್ಮ ಜೊತೆಯಲ್ಲಿ ಟ್ರೀಟ್ ಮಾಡ್ತಾರೆ ಅಂತ. Unless you forgive your brother or sister from your heart. ಸೊ ನೀವು ನಿಮ್ಮ ಸಹೋದರ ಸಹೋದರಿಯರನ್ನ ಕ್ಷಮಾಪಣೆ ಮಾಡದೆ ಹೋದರೆ ಇದೇ ರೀತಿ ನನ್ನ ತಂದೆಯು ಕೂಡ ನಿಮ್ಮ ಒಂದಿಗೆ ವರ್ತನೆ ಮಾಡ್ತಾರೆ ಎಂಬುದಾಗಿ. Let's read Matthew chapter 6. ಸೊ ಮತ್ತಾಯನ ಒಂದು ಸುವಾರ್ತೆಯಲ್ಲಿ 6ನೇ ಅಧ್ಯಾಯ ನೋಡೋದಾದ್ರೆ, Matthew chapter 6 verse 14 and 15. ಸೊ 6ನೇ ಅಧ್ಯಾಯ 14 ಮತ್ತು 15. Unless we forgive of brothers or sisters or who has been sinned against us, God in the Heavenly Father is also not going to forgive our sins. ಸೊ ಅದೇ ರೀತಿಯಾಗಿ ನಾವು ನಮ್ಮ ಸಹೋದರ ಸಹೋದರಿಯರನ್ನು ಕ್ಷಮಾಪಣೆ ಕೊಡದೆ ಹೋದರೆ ನಮ್ಮ ತಂದೆಯಾದ ದೇವರು ಕೂಡ ನಮ್ಮನ್ನು ಕ್ಷಮಿಸುವುದಿಲ್ಲ. We always seek forgiveness for our sins in front of God. ಸೊ ಯಾವಾಗಲೂ ನಾವು ಬಂದು ದೇವರ ಮುಂದೆ ನಮ್ಮ ಒಂದು ಪಾಪಗಳ ಕುರಿತಾಗಿ ಕ್ಷಮಾಪಣೆ ಕೋರುತ್ತಿರ್ತೀವಿ. When we expect God to forgive our sins, we are all supposed to be ready to forgive other sins as well. ಸೊ ಅದೇ ರೀತಿ ನಾವು ಯಾವಾಗ ದೇವರ ಬಳಿ ನಮ್ಮ ಪಾಪಗಳ ಕುರಿತಾಗಿ ಕ್ಷಮಾಪಣೆ ಕೇಳ್ತೀವೋ ಅದೇ ತರ ನಾವು ಕೂಡ ನಮ್ಮ ಬಳಿ ಏನು ಬೇರೆಯವರ ಕುರಿತಾಗಿ ಕ್ಷಮಿಸಬೇಕಾಗಿದೆ. So these examples along with Jesus.
ಈ ಒಂದು ಉದಾಹರಣೆಗಳು ದೇವರ ಸೇರಿಸ್ಕೊಂಡು in his own words on the cross teaches us the transformative power of forgiveness. ಸೊ ಈ ಒಂದು ವಿಷಯಗಳ ಕುರಿತಾಗಿ ನಾವು ಏನು ಕಲಿತೀವಿ ಅಂದರೆ ಒಂದು ಕ್ಷಮಾಪಣೆಯ ಒಂದು ಬಲ ಏನೆಂಬುದಾಗಿ ನಾವು ನೋಡಿದ್ದೀವಿ. Just as Jesus forgave those who crucified on him, ಸೊ ಯಾವ ರೀತಿ ಜೀಸಸನ್ನು ಆ ಒಂದು ಶಿಲುವೆ ಮೇಲೆ ಸಾಯಿಸಿದ್ರು, so we are also called to forgive others. ಸೊ ಆ ಒಂದು ಸನ್ನಿವೇಶದಲ್ಲಿ ಯಾವ ರೀತಿ ದೇವರು ಕ್ಷಮಾಪಣೆ ಕೊಟ್ಟರು, ನಾವು ಕೂಡ ಅದೇ ರೀತಿ ಕ್ಷಮಿಸಬೇಕೆಂಬುದಾಗಿ ನಾವು Showing the same mercy and grace that we have received from God to show for others. ಸೊ ಆ ಒಂದು ಕ್ಷಮಾಪಣೆಯ ಒಂದು ಏನು ಇದು ದೇವರಿಂದ ನಾವು ಪಡೆದಿದ್ದೀವೋ ಅದೇ ನಾವು ಬೇರೆಯವ್ರಿಗೂ ತೋರಿಸ್ಬೇಕಾಗಿದೆ. So first thing we learn from the cross is unparalleled compassion and forgiveness. ಸೊ ಈ ಒಂದು ಆ ಶಿಲುಬೆಯ ಮೇಲೆ ಯೇಸುವಿನ ಒಂದು ಆ ಸಿಚುವೇಶನಲ್ಲಿ ನಾವು ಮೊದಲೇ ನೋಡೋದಾದರೆ ಈ ಒಂದು ಕ್ಷಮಾಪಣೆ ಮತ್ತು ಒಂದು ಕರುಣೆಯ ಒಂದು ಕುರಿತಾಗಿ ನಾವು ನೋಡ್ತಾ ಇದ್ದೀವಿ. So next thing God spoke about is about salvation. ಸೊ ನೆಕ್ಸ್ಟ್ ಎರಡನೇ ಟಾಪಿಕ್ ಬಂದು ನಾವು ಸ್ಯಾಲ್ವೇಷನ್ ಅದರ ಕುರಿತಾಗಿ ನೋಡ್ತಾ ಇದ್ದೀವಿ. ರಕ್ಷಣೆ ಕುರಿತಾಗಿ ನೋಡ್ತಾ ಇದ್ದೀವಿ. When we look at Luke chapter 23 and 43, ಸೊ ಲೂಕನ ಸುವಾರ್ತೆ 23ನೇ ಅಧ್ಯಾಯದಲ್ಲಿ 43ನೇ ವಚನ ನೋಡೋದಾದ್ರೆ we can see that Jesus is speaking to a thief who was crucified along with him. ಸೊ ಅಲ್ಲಿ ನಾವು ಯಾವುದೊಂದು ಸನ್ನಿವೇಶ ನೋಡೋದಂದ್ರೆ ಯೇಸು ಕ್ರಿಸ್ತರು ಬಂದು ತನ್ನ ಜೊತೆಯಲ್ಲಿ ಆ ಶಿಲುಬೆ ಮೇಲೆ ಇದ್ದ ಒಬ್ಬ ಕೈದಿ ಅವನ ಜೊತೆ ಮಾತಾಡುವ ಒಂದು ವಿಷಯನ ನೋಡ್ತಾ ಇದ್ವಿ. Jesus on the cross was enduring a long pain and suffering. ಸೊ ಯೇಸು ಕ್ರಿಸ್ತರು ಬಂದು ಆ ಶಿಲುಬೆ ಮೇಲೆ ಒಂದು ನೋವಿನ ಒಂದು ಸಿಚುವೇಶನ್ ಅಲ್ಲಿ ಇದ್ರು. But still he did not focus on his agony. ಸೊ ಆ ಒಂದು ನೋವನ್ನು ಅವರು ಫೋಕಸ್ ಮಾಡಿದೆ. He extended his forgiveness and he gave the hope to the repentant thief. ಸೊ ಆ ಒಂದು ಸನ್ನಿವೇಶದಲ್ಲಿ ಸಹ ಅವರ ಒಂದು ಭರವಸೆಯನ್ನು ಆ ಪಕ್ಕದಲ್ಲಿದ್ದ ಒಂದು ಕೈದಿಯ ಮೇಲೆ ಕೊಡ್ತಾ ಇದ್ದಾರೆ. Jesus sees us beyond our sins and failures. ಸೊ ದೇವರು ಯೇಸು ಕ್ರಿಸ್ತನು ನಮ್ಮನ್ನು ಕೂಡ ಅದೇ ಥರ ನೋಡ್ತಾ ಇದ್ದಾರೆ. ನಮ್ಮ ಒಂದು ಫೇಲ್ಯೂರ್ಸ್ ಮತ್ತು ನಮ್ಮ ಒಂದು ಪಾಪಗಳ ಹಿಂಜಾಗದಲ್ಲಿ He is the one who looks into our hearts and offers the forgiveness when we truly repent. ಯೇಸು ಕ್ರಿಸ್ತನು ಸಹ ನಮ್ಮನ್ನು ನಮ್ಮ ಮನಸ್ಸನ್ನು ನೋಡ್ತಾ ಇದ್ದಾರೆ. ನಮ್ಮ ಒಂದು ಕ್ಷಮಾಪಣೆ ಕುರಿತಾಗಿ ಅವರು ಯಾವಾಗಲೂ ಚಿಂತನೆ ಮಾಡ್ತಾ ಇರ್ತಾರೆ. We can learn this with a few examples. First one we could talk about the parable of prodigal son. ಸೊ ಈ ಒಂದು ರಕ್ಷಣೆ ಕುರಿತಾಗಿ ನಾವು ನೋಡೋದಾದರೆ ಒಂದು ಉದಾಹರಣೆಯ ಮಾತಾದರೆ ಒಂದು ತಪ್ಪಿ ಹೋದ ಮಗನ ಕುರಿತಾಗಿ ನಾವು ನೋಡ್ತಾ ಇದ್ದೀವಿ. This can be found in Luke chapter 15 and from verse 11 to 32. ಈ ಒಂದು ಸಾಮ್ಯವನ್ನು ನಾವು ಲೂಕನ ಸುವಾರ್ತೆಯಲ್ಲಿ 15ನೇ 11ರಿಂದ 32ರವರೆಗೆ ನೋಡ್ತಾ ಇದ್ದೀವಿ. So Jesus said this parable. There was a man lived with two sons. ಸೊ ಈ ಒಂದು ಪ್ಯಾರಬಲ್ ಈ ಒಂದು ಸಾಮ್ಯದ ಕುರಿತಾಗಿ ನೋಡೋದಾದ್ರೆ ಅಲ್ಲಿ ಒಬ್ಬ ಮನುಷ್ಯ ಇದ್ದ, ಅವ್ರಿಗೆ 2 ಮಕ್ಕಳಿದ್ರು. So the younger son decides to leave his father and takes his share and leave the city. ಸೊ ಒಬ್ಬ ಕಿರಿಯ ಚಿಕ್ಕ ಮಗ ಏನು ಮಾಡಿದ್ದ, ಒಂದು ಫ್ಯಾಮಿಲಿಯನ್ನು ಬಿಟ್ಟು ಅವರ ಅಪ್ಪನ ಒಂದು ಆಸ್ತಿಯಲ್ಲಿ ಭಾಗ ತೆಗೆದು ಅವನೇ ಅವನೇ ಒಂದು ಸಪ್ರೇಟ್ ಆಗಿರಬೇಕಾಗಿ ತೀರ್ಮಾನ ತಗೊಂತಾನೆ. So he goes to the distant country, squanders, and he lives a wild life with the wealth he has been collected from his father. ಸೊ ಆ ಒಂದು ಆಸ್ತಿಯನ್ನು ತಗೊಂಡು ಅವ್ರು ಬಂದು ಸಪರೇಟ್ ಆದ ಒಂದು ಬೇರೆ ಸಿಟಿಗೆ ಹೋಗಿ ಅಲ್ಲಿ ಯಾವ ರೀತಿಯಾಗಿ ಎಲ್ಲ ಸಂತೋಷ ಪಡೋಕ್ಕಾಗುತ್ತೋ ಆ ಒಂದು ಆಸ್ತಿ ಆ ರೀತಿಯಾಗಿ ಸಂತೋಷವಾದ ಜೀವನ ನಡೆಸ್ತಾ ಇದ್ರು. So there was a famine there and now he was sent to the fields to feed the pigs. ಸೊ ಅಲ್ಲಿ ಒಂದು ಬರಗಾಲ ಬಂದ ಒಂದು ಸನ್ನಿವೇಶದಲ್ಲಿ ಈ ಒಂದು ಮಗ ಈ ವ್ಯಕ್ತಿ ಏನು ಮಾಡಬೇಕಾಗಿತ್ತು ಅಂದರೆ ಹಂದಿಗಳನ್ನು ನೋಡ್ಕೊಬೇಕಾಗಿ ಬಂದಿತ್ತು. So he longed to fill his stomach even with the pods of the pigs. ಸೊ ಹಂದಿಯ ಒಂದು ಏನು ಊಟ ಇತ್ತು ಅದನ್ನ ಕೂಡ ಸೇವನೆ ಮಾಡೋದಕ್ಕೆ ಕೂಡ ರೆಡಿ ಆಗಿದ್ರು ಅವರು. At that point he realized that ಸೊ ಆ ಒಂದು ಸಿಚುವೇಶನಲ್ಲಿ ಅವ್ರಿಗೆ ಒಂದು ಜ್ಞಾನ ತಿಳುವಳಿಕೆ ಬರೋಕ್ಕೆ ಸ್ಟಾರ್ಟ್ ಆಯಿತು. that in his father's house there are so many servants who serve and who eat a better food than this. ಸೊ ಅವರ ಒಂದು ತಂದೆಯ ಮನೆಯಲ್ಲಿ ಇದಕ್ಕಿಂತ ಒಳ್ಳೆಯ ಒಂದು ಊಟವನ್ನು ಸೇವನೆ ಮಾಡುವ ಸರ್ವೆಂಟ್ಸ್ ಇರುವ ಕುರಿತಾಗಿ ಅವನಿಗೆ ಒಂದು he decides to go back to his father.
ಸೊ ಈ ಅರಿವಿನ ನಂತರ ಅವನು ತನ್ನ ತಂದೆಯ ಬಳಿ ಹೋಗೋದಕ್ಕೆ ತೀರ್ಮಾನಗೊಳಿಸ್ತಾನೆ. And he thinks that he will go back to his father, and he pleads him and he asks his forgiveness and to forgive him. ಅವನ ಒಂದು ತೀರ್ಮಾನ ಕುರಿತಾಗಿ ತನ್ನ ತಂದೆಯ ಬಳಿ ಹೋಗಿ ಕ್ಷಮಾಪಣೆ ಕೊಡುವುದಾಗಿ ಆಲೋಚನೆ ಮಾಡ್ತಾನೆ. When he was returning, his father sees him from a long way. ಸೊ ಅವನು ಆ ಒಂದು ಸಿಟಿಯಿಂದ ಮತ್ತೆ ಅವರ ತಂದೆಯ ಬಳಿ ಬರುವಾಗ ಅವರ ತಂದೆ ಅವನನ್ನು ತುಂಬಾ ದೂರದ ದೃಷ್ಟಿಯಿಂದ ದೂರ ಬರುವ ಟೈಮಲ್ಲೇ ನೋಡ್ತಾರೆ ಅವ್ರನ್ನ. He just threw his arms, ಅವರ ಕೈಗಳನ್ನು ಅವನ ಮೇಲೆ ಚಾಚಿ he hugged him and kissed him. ಅವನ್ನ ಅಪ್ಪಿಕೊಂಡು ಅವನ್ನ ಮುತ್ತು ಕೊಡ್ತಾರೆ ಅವನಿಗೆ. So the son said to him, Father, I have sinned against heaven and against you. I am no longer worthy to be called your son. ಸೊ ಆ ಮಗ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ತಂದೆಯೇ, ನಾನು ನಿನ್ನ ಕುರಿತಾಗಿ ನಾನೇನು ಪಾಪ ಮಾಡಿದ್ದೇನೆ, ನಾನು ನಿನ್ನ ಮಗನಾಗಿರುವುದಕ್ಕೆ ಯಾವುದೇ ಅರ್ಹತೆಯನ್ನು ಹೊಂದಿಲ್ಲ ಎಂಬುದಾಗಿ. But the father said to the servants, Quick, bring the best robe to put him on. ಸೊ ಆದರೆ ಅವರ ತಂದೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಆ ಆಳುಗಳನ್ನು ಕರೆದು ಒಂದು ಒಳ್ಳೆಯ ವಸ್ತ್ರವನ್ನು ಇವನ ಮೇಲೆ ಅಲಂಕರಿಸಿ ಎಂಬುದಾಗಿ. And he announces to have a feast and celebration. ಅವರು ಒಂದು ಔತಣವನ್ನು ಏರ್ಪಾಟು ಮಾಡುವುದಾಗಿ ಒಂದು ಘೋಷಣೆಯನ್ನು ಮಾಡ್ತಾ ಇದ್ದಾರೆ. And he says, My son was once dead and is now alive again. ನನ್ನ ಮಗ ಒಂದು ಕಾಲದಲ್ಲಿ ಸತ್ತಿದ್ದ, ಇವಾಗ ಮತ್ತೆ ಪುನರುತ್ಥಾನ ಹೊಂದಿದ್ದಾನೆ ಎಂಬುದಾಗಿ. So he says he was lost and is found now. ಈ ರೀತಿಯಾಗಿ ಆ ತಂದೆ ಹೇಳ್ತಾ ಇದ್ದಾರೆ, ಒಂದು ಬಾರಿ ಕಳೆದು ಹೋಗಿದ್ದ, ಬಟ್ ಆದರೆ ಇವಾಗ ಮತ್ತೆ ತಿರುಗಿಕೊಂಡಿದ್ದೇನೆ ಎಂಬುದಾಗಿ. Same way Jesus is ready to accept us. ಸೊ ಇದೇ ರೀತಿಯಾಗಿ ಯೇಸು ಕ್ರಿಸ್ತನು ಸಹ ನಮ್ಮನ್ನು ಸ್ವೀಕಾರ ಮಾಡುವುದಕ್ಕೆ ಯಾವಾಗಲೂ ಸಿದ್ಧರಾಗಿದ್ದಾರೆ. We are supposed to repent and go to God. ನಮ್ಮ ಒಂದು ಜವಾಬ್ದಾರಿ ಏನೆಂದರೆ ಕ್ಷಮಾಪಣೆ, ಲೈಕ್ ಆ ಒಂದು ಕ್ಷಮಾಪಣೆಯ ಒಂದು ಮನಸ್ಸಿರುವುದಾಗಿ, ರಿಪೆಂಟ್ ಮಾಡೋದಾಗಿ. Yeah, let's look into one more example. ಸೊ ಇನ್ನೊಂದು ಉದಾಹರಣೆ ನೋಡೋದಾದ್ರೆ, we know about people in Sodom and Gomorrah. ಸೊ ಸೋದಮ್ ಗೊಮೊರ ಪಟ್ಟಣದ ಜನರ ಕುರಿತಾಗಿ ನಮಗೆ ಒಂದು ಸ್ವಲ್ಪ ಅರಿವಿದೆ. And this incident is recorded in Genesis 18 and 19 chapter. ಈ ಸಿಚುವೇಶನ್ ನಾವು ಬಂದು ಆದಿಕಾಂಡ 18, 22, 33ನೇ ವಚನಗಳಲ್ಲಿ ನಾವು ನೋಡಬಹುದು. God reveals his plan to Abraham. ದೇವರು ಬಂದು ಅವರ ಒಂದು ಪ್ಲಾನ್ಸ್ ಏನಿತ್ತು ಅದೊಂದು ಅಬ್ರಹಾಮನಿಗೆ ತಿಳಿಯಪಡಿಸ್ತಿದ್ದಾರೆ. To destroy, like he is going to destroy Sodom and ಆ Gomorrah. ಒಂದು ಸೋದಮ್ ಗೊಮೊರ ಪಟ್ಟಣವನ್ನು ಯಾವ ರೀತಿ ದೇವರ ನಾಶ ಪಡಿಸ್ತಾರೆ ಎಂಬುದಾಗಿ ದೇವರು ಅಬ್ರಹಾಮನಿಗೆ ತಿಳಿಸುತ್ತಿದ್ದಾರೆ. So I was like amused when I read this passage, like how Abraham talks with God. ನನಗೆ ಆಶ್ಚರ್ಯ ಆಗಿತ್ತು ಈ ಒಂದು ಸನ್ನಿವೇಶವನ್ನು ನೋಡೋದಾದ್ರೆ, ಯಾವ ರೀತಿ ದೇವರು ಅಬ್ರಹಾಮನ ಜೊತೆ ಮಾತನಾಡ್ತಿದ್ದಾರೆ ಅಂತ. Like a child and father, this conversation goes. ಒಬ್ಬ ತಂದೆ ಮತ್ತು ಮಗನ ಒಂದು ಯಾವ ರೀತಿ ಮಾತುಕತೆ ಇಡುತ್ತೋ ಅದೇ ರೀತಿ ಇಲ್ಲಿ ನಡೀತಾ ಇದೆ. So Abraham negotiates for the cities, asking to spare if they found that 50 righteous people in that cities. ಸೊ ಅವಾಗ ಅಬ್ರಹಾಮನು ತಂದೆಯ ಬಳಿ ಒಂದು ವಾಗ್ದಾನ ಮಾಡುವಾಗ ಒಂದು ಕ್ಷಮಾಪಣೆಯ ಕುರಿತಾಗಿ ಇಲ್ಲಿ ಕೇಳ್ತಾ ಇರ್ತಾರೆ. So the God agrees, okay, if there are 50 people in that city righteous, then I will spare entire cities. ಸೊ ಆವಾಗ ದೇವರು ಒಂದು ಕಾನ್ವರ್ಸೇಷನ್, ಆ ಒಂದು ಮಾತುಕತೆ ನಡೆಯುವಾಗ ಆ ಪಟ್ಟಣದಲ್ಲಿ 50 ಮಂದಿ ರೈಚಸ್ ಪೀಪಲ್, ನೀತಿವಂತರಿದ್ದರೆ ನಾನು ಕ್ಷಮಾಪಣೆ ಕೊಡ್ತೀನಿ ಎಂಬುದಾಗಿ. Then with this he gets little bolden. ಸೊ ಈ ಒಂದು ಮಾತಿನ ಕುರಿತಾಗಿ ಅಬ್ರಹಾಮಿಗೆ ಒಂದು ಸ್ವಲ್ಪ ಧೈರ್ಯ ಜಾಸ್ತಿ ಬರ್ತಾ ಇದೆ. Again he asked, and he continues to negotiate. If the numbers are reduced to each, and he started reducing the number each time from 50 to, he says 45, and again 40, then 30, 20, and finally he says and comes to 10. ಸೊ ಇದೇ ರೀತಿ ಮಾತುಕತೆ ನಡೆಸುವಾಗ ಅಬ್ರಹಾಮನು ಆ ಒಂದು ಕೌಂಟ್ ಏನಿತ್ತು ಆ ಒಂದು ನಂಬರ್ಸ್ನ ಕಮ್ಮಿ ಮಾಡ್ತಾನೆ ಬರ್ತಾ ಇರ್ತಾರೆ. 50ರಿಂದ 40, 30 ಆ ರೀತಿಯಾಗಿ ಕಮ್ಮಿ ಮಾಡ್ಕೊಂಡೇ ಬರ್ತಾ ಇರ್ತಾರೆ. So Lord was even ready to forgive them and save those cities, even there were 10 people righteous in that city. ಸೊ ದೇವರು ಆ ಒಂದು ಪಟ್ಟಣದಲ್ಲಿ ಒಂದು 10 ಜನ ಒಂದು ರೈಚಸ್ ಪೀಪಲ್ ಅಂದರೆ ಒಳ್ಳೆಯ ಜನರಿದ್ರೆ ಕ್ಷಮಾಪಣೆ ಕೊಡುವುದಾಗಿ ಅಂಗೀಕರಿಸ್ತಾರೆ. But such a number was not found. ಸೊ ಆ ಒಂದು ಕೌಂಟ್, ಆ ಒಂದು ಜನರ ಆ ಒಂದು ನಂಬರ್ ಕೂಡ ಸಿಕ್ಕಿರಲಿಲ್ಲ. So these cities were extremely destroyed because of their wickedness. ಸೊ ಆ ಒಂದು ಪಟ್ಟಣಗಳು ಏನಾಗಿತ್ತು, ಆ ಒಂದು ಮೋಸಕರವಾದ ಪಟ್ಟಣಗಳು ಈ ಅನ್ಯಾಯ ರೀತಿಯ
ನಡೆದುಕೊಂಡ ಕಾರಣದಿಂದ ನಾಶಗೊಂಡು ಹೋಯಿತು. So when we look at the verse Genesis 19:24 and 26, ಸೊ ಆದಿಕಾಂಡ 19ನೇ ಒಂದು 19, 24, 26 ನೋಡೋದಾದ್ರೆ God rained sulfur and fire on Sodom and Gomorrah. ಸೊ ಅಲ್ಲಿ ದೇವರು ಯಾವ ರೀತಿಯ ಪಟ್ಟಣಗಳನ್ನು ನಾಶಪಡಿಸಿರೋ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. Completely destroying the cities and their inhabitants. ಸೊ ಸಂಪೂರ್ಣವಾಗಿ ಆ 2 ಪಟ್ಟಣಗಳನ್ನು ನಾಶಗೊಳಿಸಿದರು. They never repented. ಅವರು ಬಂದು ಪಶ್ಚಾತ್ತಾಪ ಪಡಲಿಲ್ಲ. They were given many chances, ಅವರಿಗೆ ಒಂದು ಚಾನ್ಸ್ ಕೊಡಲಾಗಿತ್ತು, but their heart was hardened. ಸೊ ಅವರ ಒಂದು ಹೃದಯಗಳು ಕಲ್ಲಾಗಿತ್ತು. So the judgment on Sodom and Gomorrah was the direct. It is one of the signs that represents without repentance. ಸೊ ಈ ಒಂದು ಏನು ಸಿಚುವೇಶನ್ ಇದೆ, ಇದು ಬಂದು ನಾವು ಕ್ಷಮಾಪಣೆ ಕೋರದೆ ಹೋದರೆ ಇದೇ ಒಂದು ಸಿಚುವೇಶನ್ ನಡೆಯುತ್ತೆ ಎಂಬುದಾಗಿ ಒಂದು ಉದಾಹರಣೆ. So their refusal to change brought this destruction. ಸೊ ಅವರ ಒಂದು ಮನವರ್ತನೆ ಮಾಡದೇ ಹೋದ ಕಾರಣದಿಂದ ಈ ರೀತಿಯಾದ ಒಂದು ನಾಶಕ್ಕೆ ಒಳಗಾದರು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. So this is the second character we learn from God. ಇದು ಬಂದು ನಾವು ದೇವರ ಕುರಿತಾಗಿ ಒಂದು ಎರಡನೆಯ ವಿಷಯವನ್ನು ನಾವು ಕಲಿತಾ ಇದ್ದೇವೆ. God is ready to forgive us. ಸೊ ದೇವರು ಯಾವಾಗಲೂ ಏನು ರೆಡಿಯಾಗಿರ್ತಾರೆ ನಮ್ಮನ್ನು ಕ್ಷಮಾಪಣೆ ಕೊಡಿಸೋದಾಗಿ. And we are supposed to repent. ಸೊ ನಮ್ಮ ಜವಾಬ್ದಾರಿ ಏನೆಂದರೆ ಪಶ್ಚಾತ್ತಾಪ ಪಡೋದು and accepts God mercy and grace. ಸೊ ಅವರ ಒಂದು ಕರುಣೆಯನ್ನು ಪಡೆಯೋದಕ್ಕೆ ನಾವು ರೆಡಿಯಾಗಿರಬೇಕಾಗಿದೆ. So this is what we learn from secondly from on the cross. ಸೊ ಇದು ಒಂದು ನಾವು ಎರಡನೇ ವಿಷಯವಾಗಿ ಆ ಒಂದು ಕಲ್ವಾರಿಯ ಶಿಲುಬೆಯ ಮೇಲೆ ನಾವು ಕಲಿಯುತ್ತಿದ್ದೀವಿ. Is unparalleled mercy and grace. ಸೊ ಅವರ ಒಂದು ಕರುಣೆ ಮತ್ತೆ ಕೃಪೆಯ ಕುರಿತಾಗಿ ನಾವು ನೋಡಿದ್ದೀವಿ. So we'll move on to the next word. ಸೊ ಇವಾಗ ಒಂದು ನೆಕ್ಸ್ಟ್ ಒಂದು ಅವರ ಒಂದು ವಾಕ್ಯ ಕುರಿತಾಗಿ ನೋಡೋದಾದರೆ God talks about care. ಸೊ ಕೇರಿಂಗ್ ಬಗ್ಗೆ ಯಾವ ರೀತಿ ನಾವು ನೋಡ್ತಾ ಇದೀವಿ ಇಲ್ಲಿ. When we look at John chapter 19, 26 and 27. ಸೊ ಯೋಹಾನನ ಸುವಾರ್ತೆ ನೋಡೋದಾದರೆ 19, 26ರಿಂದ 27. Here he speaks with his mother and disciple. ಸೊ ಇಲ್ಲಿ ಅವರ ತಾಯಿ ಮತ್ತೆ ಅವರ ಒಂದು ಡಿಸೈಪಲ್ಸ್ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಡಿಸೈಪಲ್ ಜಾನ್ ಅವ್ರ As the verse read, woman, here's your son, here's your mother. ಸೊ ಅವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಸ್ತ್ರೀಯಳೇ ಇಗೋ ನಿನ್ನ ಮಗ ಮತ್ತೆ ಇಗೋ ನಿನ್ನ ತಾಯಿ ಎಂಬುದಾಗಿ. So Jesus demonstrates intense care and responsibility by ensuring the well-being of his mother. ಸೊ ಇಲ್ಲಿ ದೇವರು ಯೇಸು ಕ್ರಿಸ್ತನು ತನ್ನ ತಾಯಿಯ ಕುರಿತಾಗಿ ಒಂದು ಕೇರ್ ಯಾವ ರೀತಿಯಾಗಿ ನೋಡ್ಕೊಬೇಕೆಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. He entrusts her with his beloved disciple John. ಸೊ ಇದನ್ನ ಬಂದು ಅವರ ಡಿಸೈಪಲ್ ಆಗಿದ್ದ ಜಾನ್ ಅವ್ರಿಗೆ ಹೇಳ್ತಾ ಇದ್ದಾರೆ ಅವರು. We are supposed to be concerned on our loved ones. ಸೊ ಒಬ್ಬರಿಂದ ಒಬ್ಬರಿಗೆ ಪ್ರೀತಿಯನ್ನು ವಿಶ್ವಾಸವನ್ನು ತೋರಿಸುವುದಾಗಿ. This is again one of the important character of God, showing love. ಸೊ ದೇವರ ಕುರಿತಾಗಿ ಈ ಒಂದು ವಿಷಯ ಕೂಡ ಒಂದು ಪ್ರಾಮುಖ್ಯವಾಗಿದೆ, ಬೇರೆಯವರ ಮೇಲೆ ಒಂದು ಪ್ರೀತಿ ತೋರಿಸುವುದಾಗಿ. Firstly, the love should start among our family. ಸೊ ಈ ಒಂದು ಪ್ರೀತಿ ಬಂದು ನಮ್ಮ ಒಂದು ಕುಟುಂಬದಲ್ಲಿ ಮೊದಲುಗೊಂಡಬೇಕಾಗಿದೆ. It can be any relation in our family. We should replicate this character love. ಸೊ ಯಾರೇ ಆಗಿರಲಿ ನಮ್ಮ ಒಂದು ಕುಟುಂಬದಲ್ಲಿ ಈ ಒಂದು ಪ್ರೀತಿಯ ಒಂದು ಕ್ಯಾರೆಕ್ಟರನ್ನು ತೋರಿಸ್ಬೇಕಾಗಿದೆ. We can look into one more example from Bible. ಸೊ ಇದೇ ರೀತಿ ಒಂದು ಉದಾಹರಣೆ ನೋಡೋದಾದರೆ care shown through forgiveness. Care through forgiveness. ಸೊ ಕ್ಷಮಾಪಣೆಯ ರೀತಿಯ ಒಂದು ಪ್ರೀತಿ ಎಂಬುದಾಗಿ. We all well known about Esau and Jacob story. ಸೊ ನಮ್ಮ ಈಶಾ ಮತ್ತು ಜೇಕಬ್ ಅವರ ಒಂದು ಸ್ಟೋರಿ ಗೊತ್ತಿದೆ. So Jacob and Esau were twin brothers with a complicated relationship between them. ಸೊ ಈ ಒಂದು ಈಸಾ ಮತ್ತು ಅವರ ತಮ್ಮ ಜೇಕಬ್ ಅವರು ಬಂದು ಒಂದು ಕ್ಯಾರೆಕ್ಟರ್ ಬಂದು ಒಂದು ಸ್ವಲ್ಪ ಅವ್ರ ರಿಲೇಷನ್ ಬಂದು ತುಂಬ ಒಂದು ಡಿಫ್ರೆಂಟ್ ಆಗಿತ್ತು, ಲೈಕ್ So ಅನ್ಯೋನ್ಯವಾಗಿರಲಿಲ್ಲ. Esau was the elder brother and he was mostly favored by his father.
ಸೊ ಈಸಾ ಬಂದು ಅವರ ತಂದೆಯ ಒಂದು ಪ್ರೀತಿಯನ್ನು ಜಾಸ್ತಿ ಗಳಿಸಿದ್ರು. And Jacob was the younger one and he was favored by his mother. ಸೊ ಅದೇ ರೀತಿ ಜೇಕಬ್ ಅವರು ಬಂದು ಅವರ ತಾಯಿಯ ಪ್ರೀತಿಯನ್ನು ಜಾಸ್ತಿ ಗಳಿಸಿದ್ರು. There were many series of events which driven rivalry among them. ಸೊ ಇದೇ ರೀತಿಯಾಗಿ ತುಂಬಾ ಒಂದು ಸನ್ನಿವೇಶಗಳು ಅವರ ಮಧ್ಯದಲ್ಲಿ ನಡೆದಿತ್ತು. And we know that Jacob received Esau's birthright. ನಾವು ಜೇಕಬ್ ಬಂದು ಈಸಾನ ಒಂದು ಬರ್ತ್ ರೈಟ್ ಏನಿದೆ ಅದನ್ನು ಪಡ್ಕೊಂಡು ಅಂತ ನಮಗೆ ತಿಳಿದಿದೆ. So this led struggles in the family, and as a result, he has to flee from that ಸೊ place. ಆದ ಕಾರಣ ಜೇಕಬ್ ಅವರು ಬಂದು ಆ ಒಂದು ಜಾಗದಿಂದ ಬೇರೆ ಕಡೆ ಓಡಿ ಹೋಗಬೇಕಾಗಿತ್ತು. So and he lived in exile for many years. ಸೊ ಅವರು ಒಂದು ದೂರದ ಪ್ರದೇಶದಲ್ಲಿ ತುಂಬಾ ವರ್ಷ ಅಲ್ಲಿ ವಾಸ ಮಾಡಿದ್ರು. So after many years, now they decide to meet. ತುಂಬಾ ವರ್ಷಗಳ ನಂತರ ಅವರು ಸೇರುವುದಾಗಿ ಆಲೋಚನೆ ಮಾಡ್ತಾರೆ. Jacob knows what he has done to his brother. Against his brother. ಜೇಕಬ್ ಅವರು ಬಂದು ಅವ್ರು ತಿಳ್ಕೊಂಡಿದ್ದಾರೆ ಅವರು ಏನು ಅವರ ಅಣ್ಣ ಏನಿದ್ದಾರೆ ಅವ್ರಿಗೆ ಏನ್ ಮಾಡಿದ್ರು ಅಂತ ಅವ್ರಿಗೆ ತುಂಬಾ ಚೆನ್ನಾಗಿ ಅರಿವಿತ್ತು. He was prepared to meet his brother, but he was afraid. ಅವರ ಅಣ್ಣನನ್ನು ನೋಡೋದಕ್ಕೆ ಅವ್ರಿಗೆ ಮೀಟ್ ಮಾಡ್ಬೇಕಂತ ತುಂಬಾನೇ ಅವರು ಸಿದ್ಧ ಮಾಡ್ಕೊಂಡಿದ್ರು. ಬಟ್ ಆದ್ರೂ ಭಯ ಕೂಡ ಇತ್ತು. When the situation comes that they're both supposed to meet together. ಸೊ ಆ ಒಂದು ಸನ್ನಿವೇಶ ಬರುತ್ತೆ ಯಾವಾಗ ಅವರಿಬ್ಬರು ಮೀಟ್ ಮಾಡೋದಾಗಿ ಸೇರುವುದಾಗಿ. So to Jacob's surprise, Yesu responses is one of forgiveness. He forgives him. ಸೊ ಆಗ ಜೇಕಬ್ ಅವರು ಬಂದು ಒಂದು ಆಶ್ಚರ್ಯ ಪಡ್ತಾರೆ ಯಾವ ರೀತಿ ಅವರ ಅಣ್ಣ ಈಸಾ ಬಂದು ಅವರನ್ನು ಕ್ಷಮಾಪಣೆ ಕೊಟ್ಟು ಅವ್ರನ್ನ ಸ್ವೀಕಾರ ಮಾಡ್ತಾರೆ ಎಂಬುದಾಗಿ. So they hug each other. ಅವರಿಬ್ಬರು ತಪ್ಪಿಕೊಳ್ತಾರೆ. They on the reunion they feel that and they show their love in the tears. ಸೊ ಆ ಒಂದು ಸೇರುವ ಸಿಚುವೇಶನಲ್ಲಿ ಅವರ ಒಂದು ಕೇರಿಂಗ್ ಯಾವ ರೀತಿ ಇಬ್ಬರು ಕೇರ್ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಇದ್ದೀವಿ. So this story of Jacob and Esau, ಈ ಒಂದು ಜೇಕಬ್ ಮತ್ತು ಈಸಾ ಅವರ ಒಂದು ಕತೆ ನೋಡೋದಾದ್ರೆ it's one of the example which shows the care within the family relationship. ಇದು ಒಂದು ಉದಾಹರಣೆಯಾಗಿದೆ ಒಂದು ಒಬ್ಬ ಕುಟುಂಬದಲ್ಲಿ ಯಾವ ರೀತಿಯಾದ ಒಂದು ಕೇರಿಂಗ್ ಇದೆ ಎಂಬುದಾಗಿ. So this is the first act of showing forgiveness. ಸೊ ಇದು ಬಂದು ಮೊದಲನೇ ಒಂದು ಸಿಚುವೇಶನ್ ಆಗಿತ್ತು ಯಾವ ರೀತಿ ಕ್ಷಮಾಪಣೆ ತೋರಿಸೋದಾಗಿ. Approaching with humility. ಒಂದು ಕರುಣೆಯಿಂದ ಒಬ್ಬನಿಗೆ ಸೇರುವುದಾಗಿ. Taking proactive steps and celebrating the reunion. ಸೊ ಇದೇ ರೀತಿ ಒಂದು ಜವಾಬ್ದಾರಿ ತಗೊಂಡು ಕ್ಷಮಾಪಣೆ ಕೋರಿ ಒಂದು ಒಕ್ಕೂಟವಾಗಿ ಸೇರುವುದಾಗಿ. So let's read 1 Timothy 5:8. 1 ತಿಮೋಥಿ 5:8 ವಚನ ನೋಡೋದಾದ್ರೆ. Can someone read it? But if anyone does not provide for his relatives, and especially for members of his household, he has denied the faith and is worse than an unbeliever. So God's verse clearly says we are supposed to love our family first. ಸೊ ದೇವರ ವಾಕ್ಯಗಳು ಈ ರೀತಿಯಾಗಿ ಹೇಳ್ತಾ ಇದೆ ನಾವು ನಮ್ಮ ಕುಟುಂಬವನ್ನು ಮೊದಲನೆಯಾಗಿ ಪ್ರೀತಿ ಮಾಡಬೇಕೆಂಬುದಾಗಿ. Unless we show our love to our family, we are unworthy and to say we are believers. ಸೊ ಅವರ ಒಂದು ನಂಬಿಗಸ್ತರು ಎಂಬುದು ಹೇಳ್ಕೊಳ್ಬೇಕಾದ್ರೆ ನಾವು ನಮ್ಮ ಕುಟುಂಬದ ಒಂದು ಪ್ರೀತಿಯನ್ನು ಅಳವಡಿಸ್ಕೊಳ್ಬೇಕಾಗಿದೆ. This is the character of Jesus. ಇದು ಬಂದು ದೇವರ ಒಂದು ಕ್ಯಾರೆಕ್ಟರ್ ಆಗಿತ್ತು which we are supposed to have. ಸೊ ಇದೇ ಒಂದು ನಮ್ಮಲ್ಲೂ ಕೂಡ ಬೇಕಾಗಿದೆ. which we miss most of the time to show. ಸೊ ಇದು ಬಂದು ನಾವು ತುಂಬಾ ಸರಿ ಈ ಒಂದು ಪ್ರೀತಿಯನ್ನು ತೋರಿಸೋದಕ್ಕೆ ನಾವು ನೋಡಿಸ್ತಾ ಇರೋದಿಲ್ಲ. So this is the reflection we get from him. ಸೊ ಈ ಒಂದು ಕುರಿತಾಗಿ ಈ ಒಂದು ಕ್ಷಮಾಪಣೆಯ ಕುರಿತಾಗಿ ಇಲ್ಲ ಪ್ರೀತಿಯ ಕುರಿತಾಗಿ ನಾವು ದೇವರ ಶಿಲುಬೆ ಇರುವಾಗ ಸಿಚುವೇಶನ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ. His unparalleled love ಅವರ ಒಂದು ಪ್ರೀತಿ and care for his family. ಆ ಒಂದು ಕುಟುಂಬದ ಕುರಿತಾಗಿ ಇರುವ ಒಂದು ಕೇರಿಂಗ್. Not only for his family, we are supposed to show the same love on the community which we live among. ಇದು ಕುಟುಂಬ ಮಾತ್ರ ಅಲ್ಲ ನಮ್ಮ ಸಹ ಬಾಳ್ಕೆ ಮಾಡ್ತಿರುವ ಮನುಷ್ಯರ ಅಲ್ಲೂ ಕೂಡ ಸಹ ನೋಡಿಸ್ಬೇಕಾಗಿದೆ. Can anyone read Galatians chapter 6:2? ಗಲೇಷಿಯನ್ 6 ಮತ್ತೆ 2ನೇ ವಾಕ್ಯ ಯಾರಾದರೂ ಓದ್ತೀರಾ? ಗಲಾತ್ಯ. So here we can see that
We are supposed to carry each other burdens. ಸೊ ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಲಿ ಎಂಬುದಾಗಿ ನಾವು ನೋಡ್ತಾ ಇದೀವಿ So in this way, we fulfill the law of Christ. ಸೊ ಇದೇ ರೀತಿಯಾಗಿ ದೇವರ ಒಂದು ವಾಗ್ದಾನಗಳನ್ನು ನಾವು ಪೂರ್ತಿಗೊಳಿಸೋದಕ್ಕೆ ಸಾಧ್ಯ ಆಗುತ್ತೆ. Next, we're gonna fourth point. We're gonna look it as hope. ಸೊ ನಾಲ್ಕನೆಯ ವಿಷಯವಾಗಿ ನಾವು ನಂಬಿಕೆ ಇಲ್ಲ ಒಂದು ಭರವಸೆಯ ಕುರಿತಾಗಿ ನಾವು ನೋಡ್ತಾ ಇದ್ದೀವಿ. So when we read Matthew chapter 27 and verse 46, we can see a plea. My God, why have you forsaken me? ಸೊ ಇಲ್ಲಿ ಮತ್ತಾಯನ ಸುವಾರ್ತೆ 27:46 ವಚನ ನೋಡೋದಾದರೆ, ನನ್ನ ದೇವರೇ ಏಕೆ ನನ್ನ ಮರೆತಿದೆಯಾ ಎಂಬುದಾಗಿ, ಕೈ ಬಿಟ್ಟಿದ್ದಿ ಎಂಬುದಾಗಿ. So when I was preparing for sermon, this verse strike me. ಸೊ ನಾನು ಈ ಒಂದು ಸುವಾರ್ತೆಯ ಕುರಿತಾಗಿ ಪ್ರಿಪೇರ್ ಮಾಡುವಾಗ ಈ ಒಂದು ವಾಕ್ಯ ನನಗೆ ತೋಡಿತ್ತು. No, like I was in confusion how to interpret this word and why God is showing me this word. ಸೊ ನನಗೆ ಒಂದು ಕನ್ಫ್ಯೂಷನ್ ಆಗಿತ್ತು, ಈ ಒಂದು ವಾಕ್ಯ ಏನಕ್ಕೆ ನನಗೆ ಬಂದಿತ್ತು ಮತ್ತು ಇದನ್ನು ನಾನು ಯಾವ ರೀತಿಯಾಗಿ ಹೇಳಬೇಕು ಎಂಬುದಾಗಿ. So many references and I was looking for and reading books. Everywhere it signifies as anguish and abandonment. ನಾನು ಈ ಒಂದು ವಾಕ್ಯದ ಕುರಿತಾಗಿ ಬೈಬಲಲ್ಲಿ ನೋಡೋದಾದರೆ ತುಂಬ ಕಡೆ ನಾನು ಬಂದು ಒಂದು ಕೋಪ ಮತ್ತು ಒಂದು ತಿರಸ್ಕಾರ ಆ ರೀತಿಯ ಕುರಿತಾಗಿ ನಾವು ನೋಡ್ತಾ ಇದ್ದೆ. ಕೋಪ suffering and intense, a person is left alone. ಅದೇ ಒಂದು ನೋವುಗಳು ಮತ್ತು ಒಬ್ಬ ವ್ಯಕ್ತಿ ಒಂಟಿಯಾಗಿರುವ ಕುರಿತಾಗಿ ನಾನು ನೋಡ್ತಾ ಇದ್ದೆ. But I don't know what God wanted me to show, but when I go through and searching for scriptures, then I learned this is a hope. ಸೊ ಈ ಒಂದು ವಾಕ್ಯ ನನಗೆ ಏನಕ್ಕೆ ಬಂತಂದ ಗೊತ್ತಿರಲಿಲ್ಲ. ಬಟ್ ನಾನು ಬೈಬಲ್ ಓದುವಾಗ ನನಗೆ ಒಂದು ನಂಬಿಕೆ, ಒಂದು ನಿರೀಕ್ಷೆ ಅನ್ನುವ ಕುರಿತಾಗಿ ನನಗೆ ತೋಣಿತ್ತು. At present we may endure sufferings, pain. ಸೊ ಈ ಒಂದು ಪ್ರೆಸೆಂಟ್ ಸಿಚುವೇಶನಲ್ಲಿ ನಮಗೆ ಒಂದು ನೋವು ನಲಿವು ಇರುವುದಾದರೂ, but God gives us hope that ದೇವರು things will go well in future. ದೇವರು ನಮಗೆ ಒಂದು ನಿರೀಕ್ಷೆಯನ್ನು ಕೊಡ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ವಿ, ಒಂದು ನಂಬಿಕೆ. So when we talk about troubles, we can't forget an important person in Bible. ಸೊ ಈ ನೋವಿನ ಕುರಿತಾಗಿ ನಾವು ನೋಡೋದಾದರೆ ಒಬ್ಬ ಪ್ರಮುಖವಾದ ವ್ಯಕ್ತಿಯ ಕುರಿತಾಗಿ ನಾವು ಯಾವತ್ತೂ ನೆನಪಿಸ್ಕೊಳ್ತೀವಿ. So we know about Job, and this man was blameless and upright and righteous who feared the God. ಯೋಬ ಯಾವ ರೀತಿ ಒಬ್ಬ ಪರಿಶುದ್ಧವಾದ ಒಂದು ಜೀವನ ನಡೆಸಿದ್ರು ಎಂಬುದಾಗಿ ನಾವು ನೋಡಿದ್ದೀವಿ. And he had 7 sons and 3 daughters. 7 ಮಕ್ಕಳು, 7 ಗಂಡು ಮಕ್ಕಳು ಮತ್ತೆ 3 ಹೆಣ್ಮಕ್ಳು ಇದ್ರು ಅವ್ರಿಗೆ. And he owned 7,000 sheep. 7,000 ಕುರಿ ಮರಿಗಳಿತ್ತು ಅವ್ರಿಗೆ. 3,000 camels. 3,000 ಒಂಟೆ ಇತ್ತು. 500 pair of oxen. 500 ಜೋಡಿ ಎತ್ತುಗಳಿತ್ತು ಅವ್ರಿಗೆ. And 500 donkeys, and I had many servants. ಆಮೇಲೆ ಅದೇ ರೀತಿ ಕತ್ತೆಗಳು ಮತ್ತೆ ಹಲವಾರು ಆಳುಗಳಿದ್ರು ಅವನ ಒಂದು ಮನೆಯಲ್ಲಿ. So one day he loses everything. He loses his wealth, family and health. ಅವರು ಒಂದಿನ ಈ ಎಲ್ಲ ಒಂದು ಆಸ್ತಿ ಪಾಸ್ತಿ ಮತ್ತೆ ಅವರ ಒಂದು ಕುಟುಂಬ ಸಹ ಅವರು ಕಳ್ಕೊಂತಾರೆ. So despite of this anguish, he never questioned God. ಸೊ ಈ ಒಂದು ಎಲ್ಲ ಕಳ್ಕೊಂಡ್ರು ಸಹ ಅವ್ರು ಯಾವತ್ತೂ ದೇವರನ್ನು ಪ್ರಶ್ನೆ ಮಾಡಲಿಲ್ಲ. ಅವರು He remained steadfast in his faith. ಅವರ ನಂಬಿಕೆಯಲ್ಲಿ ಅವರು ಯಾವತ್ತೂ ದೃಢವಾಗಿದ್ರು. So when he heard of it, when he heard that he lost everything, ಅವರಿಗೆ ಯಾವಾಗ ಈ ಒಂದು ಎಲ್ಲ ಕಳ್ಕೊಂಡಿದ್ದಾರೆ ಎಂಬುದ ಅರಿವು ಬಂತು, and this is the words that he says. ಈ ಒಂದು ವಾಕ್ಯಗಳನ್ನು ಅವ್ರು ಹೇಳ್ತಾ ಇದ್ದಾರೆ. Can someone read it? ಯಾರಾದರೂ Job ಓದಕ್ಕಾಗುತ್ತಾ? 1:20 and 22. ಯೋಬ 1:20-22 ವಾಕ್ಯಗಳು. Yes, this is the words that he says. ಸೊ ಈ ರೀತಿಯಾಗಿ ಒಬ್ಬ ಹೇಳ್ತಿದ್ದಾರೆ.
that he says he came naked and he would go naked. ಸೊ ಬರುವಾಗ ಬೆತ್ತಲೆ ಆಗಿದ್ದರು, ಹೋಗುವಾಗ ಬೆತ್ತಲೆ ಆಗಿರುವ And he never accused God for doing this. ಸೊ ಈ ರೀತಿಯಾಗಿ ದೇವರನ್ನು ಯಾವತ್ತೂ ಅವರು ದೂಷಿಸಲಿಲ್ಲ. So after this job restoration, that he suffered all his sufferings with hope that's going to happen in future. ಸೊ ಇದೇ ರೀತಿಯಾಗಿ ಅವರ ಒಂದು ಮರುಪಡುವಿಕೆಯನ್ನು ನಾವು ನೋಡ್ತಿದ್ದೀವಿ. And we see the verse in Job 42:10 that Lord restored his fortune and gave him twice as much as he had. ಸೊ ಅಲ್ಲಿ ಯೋಬನ ಒಂದು ಪುಸ್ತಕದಲ್ಲಿ 42:10 ನೋಡೋದಾದ್ರೆ ದೇವರು ಅವನಿಗೆ ಎಲ್ಲ ಹಿಂಬದಿಯಾಗಿ ಕೊಟ್ಟರು, ಏನು ಯಾವ ರೀತಿಯಾಗಿ 2 ಪಟ್ಟು 2 ಹಿಂಬದಿಯಾಗಿ ಕೊಡೋದಾಗಿ ನಾವು ನೋಡ್ತಿದ್ವಿ. So we are supposed to have long suffering. ಸೊ ನಮಗೂ ಸಹ ಈ ಒಂದು ನೋವೊಂದು ಜಾಸ್ತಿ ಹೊತ್ತಿರುವ ನೋವನ್ನು ಪಡೆಯುವುದಾಗಿ ಇದೆ. Long suffering to endure long suffering. ಸೊ ನಾವು ಇದೇ ರೀತಿ ಒಂದು ನೋವನ್ನು ತುಂಬ ಕಾಲ ಇರುವ ನೋವನ್ನು ನಾವು ಅನುಭವಿಸತಕ್ಕದಾಗಿದೆ. In our life we may also face many difficulties. ಸೊ ಅದೇ ರೀತಿ ನಮ್ಮ ಜೀವನದಲ್ಲಿ ಸಹ ತುಂಬ ಕಷ್ಟಕರವಾದ ಒಂದು ಸನ್ನಿವೇಶಗಳನ್ನು ನಾವು ಕೂಡ ನೋಡಿರ್ತೀವಿ. And we must trust God and rely on hope that God is going to give us a better future. ಸೊ ಯಾವತ್ತೂ ಸಹ ಒಂದು ನಂಬಿಕೆಯ ಕುರಿತಾಗಿ ನಮ್ಮ ಜೀವನ ನಡೆಸಬೇಕಾಗಿದೆ. ಯಾವತ್ತು ದೇವರು ನಮ್ಮನ್ನು ಯಾವುದೇ ಒಂದು ರೀತಿ ಇದ್ದರೂ ಸಹ ಒಂದು ನಂಬಿಕೆಯ ಮುಖಾಂತರ ನಮ್ಮನ್ನ ನಡೆಸ್ತಾ ಇದ್ದಾರೆ ಎಂಬುದಾಗಿ. So since time is up, I'm going to speak to last one. ಸೊ ಇವಾಗ ಒಂದು ಕೊನೆಯ ಒಂದು ಟಾಪಿಕ್, ನನ್ನ ಒಂದು ಕೊನೆಯ ಟಾಪಿಕ್ ಅನ್ನು ಬರೋದಾದ್ರೆ, And finally we are supposed to surrender and trust God. ಸೊ ನಮ್ಮನ್ನು ನಾವು ದೇವರಿಗೆ ಅರ್ಪಣೆ ಮಾಡುವುದು ಮತ್ತು ದೇವರಲ್ಲಿ ನಂಬಿಕೆ ಇಡುವುದಾಗಿ. In Luke chapter 23 and 46, ಲೂಕನು ಬರೆದ ಸುವಾರ್ತೆಯಲ್ಲಿ 23:46 ವಚನದಲ್ಲಿ ನೋಡೋದಾದ್ರೆ, Father, into your hands I commit my spirit. ಸೊ ದೇವರೇ ನಿನ್ನ ಕೈಗೆ ನನ್ನ ಒಂದು ಶಕ್ತಿಯನ್ನು ಕೊಡ್ತಾ ಇದ್ದೇನೆ ಎಂಬುದಾಗಿ. Despite this anguish and agony in the cross, ಸೊ ಆ ಒಂದು ನೋವು ನಲಿವು, ಆ ಒಂದು ನೋವಿನ ನಲಿವಿನ ಮಧ್ಯದಲ್ಲೂ ಸಹ God surrenders himself to Father. ಸೊ ಯೇಸು ಕ್ರಿಸ್ತನು ಬಂದು ತನ್ನ ತಂದೆಯ ಬಳಿ ಅವರನ್ನು ಸಮರ್ಪಣೆ ಮಾಡ್ತಿದ್ದಾರೆ. This statement models believers in the ultimate act of faith. ಸೊ ಈ ಒಂದು ವಾಕ್ಯಗಳು ನಂಬಿಗಸ್ತರಲ್ಲಿ ಒಂದು ತುಂಬ ಪ್ರಾಮುಖ್ಯವಾಗಿ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ತಾಯಿದೆ. So encourages us to live with the same trust God provided and care. ಸೊ ಯಾವ ರೀತಿ ಯೇಸು ಕ್ರಿಸ್ತ ತನ್ನ ಶಿಲುಬೆಯ ಮೇಲೆ ಒಂದು ನಂಬಿಕೆಯ ಒಂದು ಸಮರ್ಪಣೆ ಮಾಡ್ತಿದ್ದಾರೋ ಅದೇ ರೀತಿ ನಾವು ಸಹ ಮಾಡಬೇಕಾಗಿದೆ. Even in the midst of intense suffering, Jesus entrusts his spirit to the Father. ಸೊ ಅವರ ಒಂದು ನೋವು ನಲಿವಿನ ಕುರಿತಲ್ಲೂ ಸಹ ತನ್ನ ಒಂದು ಜೀವನವನ್ನು ಯಾವ ರೀತಿ ತಂದೆಯ ಬಳಿ ಅರ್ಪಣೆ ಮಾಡ್ತಿದ್ದಾರೆ, Demonstrating the unwavering faith that he had on Father. ಸೊ ಆ ಒಂದು ಶಿಲುಬೆಯ ಮೇಲೆ ನಮ್ಮ ಮೇಲೆ ಕುರಿತಾದ ಒಂದು ಮೋಸಗೊಳಿಸಲಾದಂಥ ಒಂದು ಪ್ರೀತಿ ಎಂಬುದನ್ನು ನಾವು ನೋಡ್ತಾ ಇದ್ದೀವಿ. So Jesus' words serve as a model for us. ಸೊ ಯೇಸು ಕ್ರಿಸ್ತನು ನಮಗೆ ಒಂದು ಉದಾಹರಣೆಯಾಗಿದ್ದಾರೆ. How to face death in faith and trust in God. ಸೊ ಈ ಸಾವನ್ನು ನಾವು ಯಾವ ರೀತಿ ಎದುರುಗೊಳ್ಬೇಕು, ನಂಬಿಕೆ ಮುಖಾಂತರ ಯಾವ ರೀತಿ ಎದುರುಗೊಳ್ಬೇಕು ಎಂಬುದಾಗಿ. It teaches Christians to entrust their lives and spirits to God. ಸೊ ಕ್ರೈಸ್ತರನ್ನ ಇದೇ ರೀತಿ ನಮಗೆ ಹೇಳ್ಕೊಡ್ತಾ ಇದ್ದಾರೆ ಯಾವ ರೀತಿ ನಂಬಿಕೆ ಇರಬೇಕು ಎಂಬುದಾಗಿ. Especially in the times of suffering. ಸೊ ಈ ನೋವು ನಲಿವಿನ ಒಂದು ಸನ್ನಿವೇಶದಲ್ಲಿ ಈ ಒಂದು ಪಾಠವನ್ನು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. At the end of our lives. ಸೊ ನಮ್ಮ ಜೀವನದ ಕೊನೆಯ ಒಂದು ಸನ್ನಿವೇಶದಲ್ಲಿ ಯಾವ ರೀತಿ ಇರಬೇಕೆಂಬುದಾಗಿ. So let's adopt these characters in our life. ಸೊ ಈ ಒಂದು ದೇವರ ಏನು ಕ್ಯಾರೆಕ್ಟರ್ ಇದೆ ಅದನ್ನು ನಾವು ಸಹ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. So that we are also called as believers. ಸೊ ಆವಾಗ ತಾನೇ ನಾವು ಕೂಡ ಅವರ ಒಂದು ನಂಬಿಗಸ್ತರು ಎಂಬುದಾಗಿ ಹೇಳ್ಕೊಳ್ಳೋಕ್ಕಾಗುತ್ತೆ. Reflecting these characters. ಸೊ ಈ ಎಲ್ಲ ಒಂದು ಕ್ಯಾರೆಕ್ಟರ್ಸ್ ಏನಿದೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಾಗ ಆವಾಗ ತಾನೇ ನಾವು ದೇವರ ಕ್ರೈಸ್ತರು ಎಂಬುದಾಗಿ ಮತ್ತೆ ದೇವರ ನಂಬಿಗಸ್ತರು ಎಂಬುದಾಗಿ ತೋರ್ಸಕ್ಕಾಗುತ್ತೆ. Let God lead us. ಸೊ ದೇವರು ನಮ್ಮನ್ನು ನಡೆಸುವುದಾಗಿ, Let his Holy Spirit always guide us. ಅವರ ಒಂದು ಪರಿಶುದ್ಧಾತ್ಮ ನಮ್ಮನ್ನು ನಡೆಸುವುದಾಗಿ. And let the love of Father be with all of us and reflect his characters in our life. ಸೊ ದೇವರ ಒಂದು ಪ್ರೀತಿ ಏನಿದೆ ನಮ್ಮ ಒಂದು ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಸಹ ಬೇರೆಯವರನ್ನ ಪ್ರೀತಿ ಮಾಡೋಣ ಎಂಬುದಾಗಿ. ಸೊ ಆಮೆನ್.